ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನಗರ ಗ್ರಾಮದಲ್ಲಿ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತವಾಗಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇನ್ನು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರಕ್ಕೆ ಸಚಿವರಾದ ರಾಮಲಿಂಗಾರೆಡ್ಡಿರವರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್.ಬಿ. ಚಿರಾಗ್ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ಜಿಲ್ಲಾ ಕಾರ್ಯದರ್ಶಿಯಾದ ಎಂ. ಭರತ್ ರವರ ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಇನ್ನು ಶಿಬಿರದಲ್ಲಿ ಕಣ್ಣು, ಮೂಗು, ಬಿಪಿ, ಶುಗರ್, ಹೃದಯ ಸೇರಿದಂತೆ ಇನ್ನಿತರ ಕಾಯಿಲೆಗಳಿಗೆ ನುರಿತ ವೈದ್ಯರು ತಪಾಸಣೆ ನಡೆಸಿ ನಂತರ ಔಷಧಿಗಳನ್ನು ಸಹ ಉಚಿತವಾಗಿ ವಿತರಣೆ ಮಾಡಿದ್ರು. ಹಾಗೆಯೇ ಸ್ವಯಂ ಪ್ರೇರಿತವಾಗಿ ಯುವಕರು ರಕ್ತದಾನ ಮಾಡಿದ ದೃಶ್ಯ ಕಂಡುಬಂತು. ಇನ್ನು ನೂರಾರು ಜನರು ಆಗಮಿಸಿ ಶಿಬಿರದಲ್ಲಿ ದೊರೆಯುವಂತಹ ಸೌಲಭ್ಯಗಳನ್ನು ಪಡೆದುಕೊಂಡ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದಲ್ಲಿ ಬಮೂಲ್ ಅಧ್ಯಕ್ಷರಾದ ಡಿ.ಕೆ. ಸುರೇಶ್, ಮಾಜಿ ಶಾಸಕಿಯಾದ ಸೌಮ್ಯ ರೆಡ್ಡಿ, ಹಾಪ್ಕಾಮ್ಸ್ ಮಾಜಿ ಅಧ್ಯಕ್ಷ ಎಂ. ಬಾಬುರೆಡ್ಡಿ, ಬಮೂಲ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದ ಆರ್.ಕೆ. ರಮೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರಸನ್ನಕುಮಾರ್, ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ್ ಗೌಡ, ರಾಷ್ಟ್ರೀಯ ಕಾರ್ಯದರ್ಶಿ ಜ್ಯೋತೇಶ್, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮೋನಿಶ್ ರೆಡ್ಡಿ, ದಕ್ಷಿಣ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಮುದಾಸಿರ್, ಕಾಂಗ್ರೆಸ್ ಮುಖಂಡರಾದ ಆರ್.ಕೆ. ಕೇಶವರೆಡ್ಡಿ, ಶ್ರೀಮತಿ ಮುನಿರತ್ನಮ್ಮ ಮುನಿರಾಜು, ಹೊಸಹಳ್ಳಿ ಎಂ. ನಾರಾಯಣಸ್ವಾಮಿ, ಕಾಂಗ್ರೆಸ್ ಮುಖಂಡರುಗಳು ಮತ್ತು ಹೆನಗರ ಗ್ರಾಮ ಮತ್ತು ಹೊಸಹಳ್ಳಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು.
80ನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಪ್ರಯುಕ್ತವಾಗಿ ನಾವು ನಿನ್ನೆ ತಾನೇ 80ನೇ ವರ್ಷದ ಸ್ವತಂತ್ರೋತ್ಸವನ ಆಚರಣೆಯನ್ನ ನಾವು ಮಾಡಿದ್ದೇವೆ. ಈ ಒಂದು ಶುಭ ಸಂದರ್ಭದಲ್ಲಿ ಯುವಕರೆಲ್ಲರೂ ಕೂಡ ಸಂಘಟಿತರಾಗಿ ಈ ಭಾಗದಲ್ಲಿ ಒಂದು ಆರೋಗ್ಯ ಶಿಬಿರವನ್ನ ಮಾಡಬೇಕು ಅಂತ ಹೇಳಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ನ ಯುವ ಕಾಂಗ್ರೆಸ್ನ ವತಿಯಿಂದ ಹೆನ್ನಾಗರ ಪಂಚಾಯಿತಿನಲ್ಲಿ ಇವತ್ತು ಆರೋಗ್ಯ ಶಿಬಿರ ತಪಾಸಣೆಯನ್ನ ಬೆಳಗ್ಗೆ 8 ಗಂಟೆಯಿಂದನೂ ಕೂಡ ಪ್ರಾರಂಭ ಮಾಡಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಖಂಡರಾದಂಥ RK ರಮೇಶ್ ಅವರಿದ್ದಾರೆ, ಬಾಬು ರೆಡ್ಡಿ ಅವರಿದ್ದಾರೆ, ಸುಜಯ್ ಅವರಿದ್ದಾರೆ, ನಮ್ಮ ಯುವ ಕಾಂಗ್ರೆಸ್ನ ಮುಖಂಡರಾದಂಥ ಚಿರಾಗು, ಭರತ್ತು, ದೇವರಾಜ್ ನಾಯಕ್, ಹೀಗೆ ಅನೇಕ ಎಲ್ಲ ಯುವಕರುಗಳು ಸಂಘಟಿತರಾಗಿ ನಮ್ಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರುಗಳು, ಸದಸ್ಯರುಗಳು ಎಲ್ಲರ ಒಗ್ಗಟ್ಟಿನಿಂದ ಇವತ್ತು ನಮಗೇನು ಸ್ವತಂತ್ರ ಬಂದಿದೆ ಆ ಸ್ವತಂತ್ರದ ನೆನಪಿಗಾಗಿ ನಾವೇನಾದ್ರೂ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲ ಯುವಕರು ಒಂದು ವಿಶೇಷವಾದಂತ ಈ ಒಂದು ಆರೋಗ್ಯ ತಪಾಸಣೆ ಶಿಬಿರವನ್ನ ಮಾಡ್ತಾ ಇರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಸ್ವತಂತ್ರ ಯಾಕೆ ಬಂತು ಅನ್ನೋದನ್ನ ಎಲ್ರಿಗೂ ಕೂಡ ಪರಿಚಯವನ್ನ ನಾವು ಮಾಡಿಕೊಡ್ಬೇಕಾಗುತ್ತೆ. ಸ್ವತಂತ್ರ ಪೂರ್ವದಲ್ಲಿ ಇಡೀ ದೇಶವನ್ನ, ನಮ್ಮ ರಾಷ್ಟ್ರವನ್ನ ಬ್ರಿಟಿಷರು ಆಳ್ವಿಕೆ ಮಾಡ್ತಾ ನಮ್ಮನ್ನ ಗುಲಾಮರಾಗಿ ನೋಡ್ತಾ ಇದ್ರು. ಅದಕ್ಕೆ ನಮ್ಮ ಹಿರಿಯರೆಲ್ಲರೂ ಕೂಡ ಇಡೀ ದೇಶದ ವ್ಯಾಪ್ತಿನಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಕೂಡ ಅನೇಕ ರೀತಿಯ ಹೋರಾಟಗಳನ್ನ ಮಾಡ್ತಾ ಕೊನೆಗೆ 1947ನೇ ಇಸ್ವಿನಲ್ಲಿ ನಮಗೆ ಸ್ವಾತಂತ್ರ್ಯವನ್ನ ಗಾಂಧೀಜಿಯವರ ನಾಯಕತ್ವದಲ್ಲಿ ನಾವು ಪಡ್ಕೊಂಡ್ವಿ. ಅವತ್ತಿಂದ ಇವತ್ತಿನವರೆಗೂ ಕೂಡ ಸುಮಾರು 80 ವರ್ಷಗಳ 8 ದಶಕಗಳ ಕಾಲ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಾವು ನೋಡ್ಕೊಂಡು ಬಂದಿದ್ದೇವೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವತಂತ್ರ ಬಂದಂತ ಸಂದರ್ಭದಲ್ಲಿ ನಮಗೆ ಯಾವುದೇ ಮನೆಗಳಿರ್ಲಿಲ್ಲ, ಬಿಲ್ಡಿಂಗ್ಗಳಿರ್ಲಿಲ್ಲ, ಮೂಲಭೂತ ಸೌಕರ್ಯಗಳಿರಲಿಲ್ಲ, ರಸ್ತೆ ಸಂಪರ್ಕ ಇರಲಿಲ್ಲ, ಓಡಾಡ್ಲಿಕ್ಕೆ ಬಸ್ಗಳಿರ್ಲಿಲ್ಲ, ನಿಮ್ಮೂರುಗಳಲ್ಲಿ ಕರೆಂಟ್ ಇರಲಿಲ್ಲ, ಕುಡಿಲಿಕ್ಕೆ ನೀರಿರಲಿಲ್ಲ, ಶಾಲೆಗಳಿರಲಿಲ್ಲ, ಆಸ್ಪತ್ರೆ ಇರಲಿಲ್ಲ, ವಿದ್ಯಾವಂತರಿರಲಿಲ್ಲ. ಮತದಾನದ ಹಕ್ಕು ಕೇವಲ ಆರ್ಥಿಕವಾಗಿ ಬಲ್ಲರವರೆಗೆ ಮಾತ್ರ ಮತದಾನದ ಹಕ್ಕಿತ್ತು. ಆದರೆ ಇವತ್ತು ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ಕೂಡ ಮತದಾನದ ಹಕ್ಕನ್ನ ಕೊಡ್ತಕ್ಕಂಥ ಕೆಲಸವನ್ನ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಮಾಡೋದ್ರ ಮುಖಾಂತರ ಇವತ್ತು ಈ ಪ್ರಜಾಪ್ರಭುತ್ವವನ್ನ ಇಡೀ ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಇವತ್ತು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದೇವೆ. ಇವತ್ತು ಇಡೀ ದೇಶ, ಇಡೀ ಪ್ರಪಂಚ ಭಾರತವನ್ನು ನೋಡ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮಲ್ಲಿರ್ತಕ್ಕಂಥ ಮಾನವ ಸಂಪನ್ಮೂಲ, ನಮ್ಮ ಯುವಕರ ಶಕ್ತಿ. ಅತ್ಯಂತ ಶಕ್ತಿಶಾಲಿ ದೇಶ ಯಾವುದು ಅಂತ ಹೇಳಿದ್ರೆ ಯುವಕರ ಪಡೆಯನ್ನು ಹೊಂದಿರ್ತಕ್ಕಂಥ ಭಾರತ ಅಂತಕ್ಕಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ದೇಶಗಳಿರ್ಬೋದು, ಆದ್ರೆ ಯುವಕರ ಶಕ್ತಿ ಮುಂದೆ ಯಾರು ಕೂಡ ಅವರ ಪೈಪೋಟಿಗೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಇವತ್ತು ಯುವ ದೇಶ ಆಗಿ ಇವತ್ತು ಪ್ರಗತಿ ಅಂತ ನಮ್ಮ ದೇಶ ಮುನ್ನುಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮ
ಎಲ್ಲ ಹಿರೀಕರು. ನಮ್ಮ ತಂತ್ರಜ್ಞಾನ ಬೆಳೀತಾ ಇದೆ, ಉದ್ಯೋಗಗಳು ಸೃಷ್ಟಿ ಆಗ್ತಾ ಇದೆ, ನಾವು ಆಧುನಿಕತೆ ಕಡೆ ಬರ್ತಾ ಇದ್ದೇವೆ. ನಾವೇನು ಆಧುನಿಕತೆ ಕಡೆ ಬರ್ತಾ ಇದ್ದೀವಿ, ಆಧುನಿಕತೆ ಜೊತೆಗೆ ನಮ್ಮ ಆರೋಗ್ಯವನ್ನ ನಾವು ಕಡಿಮೆ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ನಮ್ಮ ಆಧುನಿಕತೆ ಬಂದಂಗೆ ಎಲ್ಲರೂ ಕೂಡ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಮೊದಲು 50 ವರ್ಷ 60 ವರ್ಷ 70 ವರ್ಷ ಆದ್ರೂ ಕೂಡ ಯಾರೋ ಆಸ್ಪತ್ರೆಗೆ ಸೇರಿಸ್ತಾ ಇರಲಿಲ್ಲ. ನಮ್ಮ ಡಾಕ್ಟರ್ ಇಲ್ಲೇ ಇದ್ದಾರೆ, ಆಸ್ಪತ್ರೆಗೆ ಹೋಗ್ತಾ ಇರಲಿಲ್ಲ. ಈಗ ಹುಟ್ಟ ಮಗುಗೇನೇನೆ ಹಾರ್ಟಲ್ಲಿ ಹೋಲಿದೆ ಅಂತಾರೆ. ಮಗುಗೆ ಹಾರ್ಟಲ್ಲಿ ಹೋಲಿದೆ ಅಂತ ಹೇಳಿ 14-15 ವರ್ಷ ಆಯ್ತಾ ಇದ್ದಂಗೆನೆ ಶುಗರ್ ಬಂದ್ಬಿಟ್ಟಿದೆ ಅಂತಾರೆ. 21 ವರ್ಷ ಆಯ್ತಾ ಇದ್ದಂಗೆನೆ ಟೆನ್ಷನ್ ಜಾಸ್ತಿ ಆಗಿದೆ ಹುಡುಗರು ಅಂತ ಹೇಳ್ಬಿಟ್ಟು ತಲೆನೇ ಓಡ್ತಾ ಇಲ್ಲ ಅಂತಾರೆ. BP ಜಾಸ್ತಿ ಆಗೋಯ್ತು, ಹಾರ್ಟ್ ಅಟ್ಯಾಕ್. ಇದಕ್ಕೆಲ್ಲ ಕಾರಣ ಏನು ಅಂತ ಅಂದ್ರೆ ಒತ್ತಡದ ಬದುಕು ಮತ್ತು ನಾವು ಪ್ರತಿನಿತ್ಯ ನಮ್ಮ ಜೀವನದ ಶೈಲಿ, ನಮ್ಮ ಜೀವನದ ಶೈಲಿಯನ್ನ ನಾವು ಯಾವ ರೀತಿ ಅಳವಡಿಸ್ಕೊಂಡಿದೀವಿ ಅಂತಕ್ಕಂಥದ್ದು. ಮೊದಲೆಲ್ಲ ಹುಡುಗರು ಆಟ ಆಡ್ಬೇಕು ಅಂತ ಅಂದ್ರೆ ರೋಡಲ್ಲಿ ಬಿದ್ದು ಆಟ ಆಡ್ತಿದ್ರು, ಮೈದಾನದಲ್ಲಿ ಬಿದ್ದು ಆಟ ಆಡ್ತಿದ್ರು, ಹೊಲದಲ್ಲಿ ಜಮೀನಲ್ಲಿ ಹೋಗಿ ಕೆಲಸ ಮಾಡ್ತಿದ್ರು, ಗಟ್ಮುಟ್ಟಿಯಾಗಿದ್ರು, ಕಲ್ ತಿಂದ್ರು ಕರಗಿಸ್ಕೋತಿದ್ರು. ಈಗ ಆಹಾರ ತಿಂದ್ರೆ ಕರಗಿಸ್ಕೊಳ್ಳೋದು ಕಷ್ಟ. ಗಾದೆ ಇದೆ, ನಮ್ಮೂರಲ್ಲಿ ಕಲ್ ತಿಂದ್ರು ಕರಗಿಸ್ಕೋತಾರೆ ಅಂತೇಳಿ. ಆದ್ರೆ ಈಗಿನ ಮಕ್ಕಳು ಮನೆಯಿಂದ ಈಚೆ ಬರೋದಿಲ್ಲ, ಟಿವಿ ಹಿಡ್ಕೊಂಡಿರ್ತಾರೆ, ಟಿವಿ ನೋಡ್ತಾ ಇರ್ತಾರೆ, ಇಲ್ಲ ಮೊಬೈಲ್ ನೋಡ್ತಾ ಇರ್ತಾರೆ. ಮೊಬೈಲ್ ಇಲ್ಲದೆ ನಿದ್ದೆ ಬರೋದಿಲ್ಲ, ನಿದ್ದೆ ಮಾಡಲಿಲ್ಲ ಅಂತ ಅಂದ್ರೆ ಆರೋಗ್ಯ. ಮೊಬೈಲ್ ನೋಡ್ತಾ ನೋಡ್ತಾ ಕಣ್ಣಾಳು ಮಾಡ್ಕೊಳ್ತಾರೆ, ಕಿವಿಗೆ ಹಾಳು ಮಾಡ್ಕೊಳ್ತಾರೆ. ಹೀಗೆ ಒಂದೊಂದು ಸಮಸ್ಯೆಗಳನ್ನ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಎದುರಿಸ್ತಾ ಇದ್ದೀವಿ. ಆರೋಗ್ಯಕರವಾದ ಗುಣಮಟ್ಟದ ಆಹಾರ ಬೇಕು ಅಂತ ಹೇಳಿದ್ರೆ, ಗುಣಮಟ್ಟದ ಆಹಾರ ಬೇಡ ಅಂತ ಹೇಳಿ ಜಂಕ್ ಫುಡ್, ಬೇಕರಿ ಐಟಮ್ಸು, ಹೋಟ್ಲ್ ಐಟಮ್ಸು, ಸ್ವಿಗ್ಗಿ ಝೊಮ್ಯಾಟೊ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು 10 ನಿಮಿಷಕ್ಕೆ ಒಂದೊಂದು ಗಾಡಿ ತರಿಸ್ಕೊಂಡು ಮನೇಲಿ ಅಡಿಗೆ ಮಾಡ್ತಾವ್ರ ಇಲ್ವಾ ಅಂತಾನು ಕೇಳಂಗಿಲ್ಲ. ಇಲ್ಲ, ಅವ್ರ ಅಪ್ಪ ಅಮ್ಮನಿಗೂ ಕೆಲಸ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಸೊ ಆರೋಗ್ಯ ವೃದ್ಧಿ ಎಲ್ಲ ಆಗುತ್ತೆ, ಆರೋಗ್ಯ ಎಲ್ಲ ಹಾಳಾಗುತ್ತೆ. ಒಂದು ನಮ್ಮ ಪರಿಸರ, ಒಂದು ನಾವು ಕುಡಿತಕ್ಕಂಥ ಗಾಳಿ, ಮತ್ತೊಂದು ನೀರು. ಗಾಳಿ, ನೀರು ಮತ್ತು ಆಹಾರ, ಈ ಮೂರು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಈ ಮೂರನ್ನ ಕಾಪಾಡ್ಕೊಳ್ಬೇಕಾದಂತ ಜವಾಬ್ದಾರಿ. ನಮ್ಮ ಜೀವನ ಚೆನ್ನಾಗಿರ್ಬೇಕು, ನಮ್ಮ ಬದುಕು ಚೆನ್ನಾಗಿರ್ಬೇಕು, ನಮಗೆ ಆಯಸ್ಸು ಜಾಸ್ತಿ ಇರಬೇಕು, ಆರೋಗ್ಯಕರವಾದಂತ ಜೀವನವನ್ನ ನಾವು ನಡೆಸಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಪರಿಸರವನ್ನ, ನಮ್ಮ ಆರೋಗ್ಯಕರವಾದಂತ ಬದುಕನ್ನ ನಾವು ನೋಡ್ಬೇಕಾಗ್ತದೆ, ಕಾಯ್ಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಈ ರೀತಿಯ ಆರೋಗ್ಯ ತಪಾಸಣೆ ಶಿಬಿರ ನಾನು ನೋಡ್ತಾ ಇದ್ದೆ. ಒಳಗಡೆ ECG ಮಾಡ್ತಾ ಇದ್ರು. ನಾನೆಲ್ಲ ವಯಸ್ಸಾಗಿರೋ 60-70 ವರ್ಷದವ್ರು ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡ್ರೆ 25-30 ವರ್ಷದವನು 26-28 ವರ್ಷ ಇರಬೇಕು, ಅವನು ECG ಮಾಡ್ಕೋತಾ ಇದ್ದ. ಅಂದ್ರೆ ಅವನ ಆರೋಗ್ಯದ ಮೇಲೆ ಅವನಿಗೆ ನಂಬಿಕೆ ಹೊರಟೋಗಿದೆ. ಅವನಿಗೆ ಎದೆನಲ್ಲಿ ಏನೇನೋ ಆಗ್ತಾ ಇದೆ. ಆಹಾರದ ವ್ಯತ್ಯಾಸಗಳಿಂದ ಎಲ್ಲೋ ಒಂದ್ ಕಡೆ ಅವನಿಗೆ ಅವಾಗ ಗ್ಯಾಸ್ಟ್ರಿಕ್ ಬರ್ತಾ ಇರ್ಬೋದು, ಅಲ್ವಾ ಎದೆನೋ ಬರ್ತಾ ಇರ್ಬೋದು, ಅಥವಾ ಏನೋ ಒಂಥರ ಮಮ್ಮಾಗಿ ಕಾಣ್ತಕ್ಕಂಥದ್ದು, ಏನೋ ಒಂದು ಆರೋಗ್ಯದಲ್ಲಿ ಏರ್ಪೇರ್ ಕಾಣಿಸ್ತಾ ಇರಬೇಕು ಅಂತ ಕಾಣಿಸ್ತದೆ. ಸೊ ಹಾಗಾಗಿ ನಾವು ನಾವು ಶಕ್ತಿಯನ್ನ ತುಂಬ್ಕೋಬೇಕು ಅಂತ ಹೇಳಿದ್ರೆ ಗುಣಮಟ್ಟದ ಆಹಾರವನ್ನ, ಗುಣಮಟ್ಟದ ಕುಡಿತಕ್ಕಂಥ ನೀರಿನಲ್ಲೂ ಕೂಡ ಅತ್ಯುತ್ತಮವಾದಂತ ಪರಿಶುದ್ಧ ನೀರನ್ನ ಕುಡಿತಕ್ಕಂಥದ್ದು. ಮತ್ತೆ ಗಾಳಿ, ಇವತ್ತು ಕೈಗಾರಿಕೀಕರಣ ಆಗ್ತಾ ಇದೆ, ನಮಗೆ ಮರಗಳನ್ನ ನಾವು ಬೆಳೆಸಬೇಕಾಗ್ತದೆ, ಮರಗಳನ್ನ ಬೆಳೆಸಿ ಆಕ್ಸಿಜನ್ ಅನ್ನ ಜನರೇಟ್ ಮಾಡಬೇಕಾಗ್ತದೆ. ನಾನು ಹೇಳ್ತಾ ಇದ್ದೆ ಹಿಂದೆ ಒಂದ್ಸಾರಿ, ಒಂದಷ್ಟು ದಿನದಲ್ಲಿ ನಾನು MP ಆಗಿದ್ದಾಗ, ಮುಂದಕ್ಕೆ ಏನಪ್ಪಾ ಅಂತ ಅಂದ್ರೆ ಆಕ್ಸಿಜನ್ ಬಾರ್ಗಳು ಬರುತ್ತೆ. ಆಕ್ಸಿಜನ್ ಬಾರ್ಗಳು, ಫ್ರೆಶ್ ಆಕ್ಸಿಜನ್ ಕಾಲ್ಕೊಟ್ರು ಸಿಗಲ್ಲ. ಸೊ ಹಾಗಾಗಿ ಆಕ್ಸಿಜನ್ ಬಾರ್ಗಳಲ್ಲಿ ಕೂತ್ಕೊಂಡು 1 ಗಂಟೆ ಒಳ್ಳೆ ಆಕ್ಸಿಜನ್ ಅನ್ನ ಕುಡಿದು ಆಮೇಲೆ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಹೋಗ್ತಕ್ಕಂಥದ್ದು, ಜೀವನ ನಡೆಸುವಂಥದ್ದು. ಇಲ್ಲ
ಆಕ್ಸಿಜನ್ ಬಾರಲ್ಲೇ ಕೂತ್ಕೊಂಡು ಏನಾರ ಕೆಲಸ ಮಾಡಬೇಕು ಅಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಇಟ್ಕೊಂಡು ಮಾಡಬೇಕಾದಂತ ಮುಂದಿನ ಭವಿಷ್ಯ ಕೂಡ ನಾವು ನಮ್ಮ ಕಣ್ಣಲ್ಲಿ ನಾವು ನೋಡ್ತೀವಿ. ಅದೇನು ನೋಡೋದಿಲ್ಲ ಅಂತಲ್ಲ. ಈಗ ಆಲ್ರೆಡಿ ಬೇರೆ ಬೇರೆ ಜಪಾನ್ ಅಂತ ರಾಷ್ಟ್ರಗಳಲ್ಲಿ ಕೆಲವು ಕಡೆ ಈಗಾಗಲೇ ಇದೆ. ನಮ್ಮಲ್ಲೂ ಕೂಡ ಅದು ಅತಿ ಶೀಘ್ರದಲ್ಲೇ ಬಂದ್ರು ಆಶ್ಚರ್ಯ ಇಲ್ಲ. ನೀವು ಯಾರಾದ್ರೂ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಇದನ್ನ ಇಂಟಿಗ್ರೇಟ್ ಮಾಡ್ಕೊಂಡು ಇದನ್ನ ಮಾಡಿ ಒಂದೊಳ್ಳೆ ಬಿಸ್ನೆಸ್ ಆಗುತ್ತೆ. ಸ್ಟಾರ್ಟ್ಅಪ್ ಕಂಪ್ನಿಗಳು ಯಾಕೆ ಅಂತ ಅಂದ್ರೆ ಬೆಂಗಳೂರಲ್ಲಿ ಪೊಲ್ಯೂಷನ್ ಪರವಾಗಿಲ್ಲ, ಆದರೆ ದೆಹಲಿ ಅಂತ ಪ್ರದೇಶಗಳಲ್ಲಿ ನಾವು ಪೊಲ್ಯೂಷನ್ ಅಂತ ಹೇಳಿದ್ರೆ ಅಲ್ಲಿರೋದಕ್ಕೆ ಯಾರು ಕೂಡ ಇಷ್ಟಪಡ್ತಾ ಇಲ್ಲ. ಯಾಕೆ ದಕ್ಷಿಣ ಭಾರತದ ಕಡೆ ಉತ್ತರ ಭಾರತದವರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಆ ಉಸಿರಾಡ್ತಕ್ಕಂಥ ಪರಿಸ್ಥಿತಿನಲ್ಲಿ ಯಾರೂ ಇಲ್ಲ. ಕನಿಷ್ಠ 6 ತಿಂಗಳು ನಾವು ಅವ್ರು ಉಸಿರಾಡ್ತಕ್ಕಂಥದ್ದಕ್ಕೆ ಸಾಧ್ಯ ಆಗೋದಿಲ್ಲ. ಅವರಿಗೆ ಅಸ್ತಮಾ ಇರ್ಬೋದು, ಬೇರೆ ಬೇರೆ ರೀತಿಯ ಕಾಯಿಲೆಗಳಿರ್ಬೋದು. ಸೊ ಉಸಿರಿನ ಸಮಸ್ಯೆಗಳನ್ನ ಎದುರಿಸಿ ಬೇಡ ನಮಗೆ ಅಂತ ಹೇಳಿ ಅವರೆಲ್ಲರೂ ಕೂಡ ದಕ್ಷಿಣ ಭಾರತದ ಕಡೆ ಬರ್ತಾ ಇದ್ದಾರೆ. ಯುವಕರ ಚಿಂತನೆ ನೀವು ಆರೋಗ್ಯವಾಗಿರ್ಬೇಕು ಅಂತ ಹೇಳಿ ಆರೋಗ್ಯ ಶಿಬಿರವನ್ನ ಏರ್ಪಾಡು ಮಾಡಿದ್ದಾರೆ. ನೀವು ಹೋಗಿ ಆಸ್ಪತ್ರೆಗೆ ಚೆಕ್ ಮಾಡಿಸ್ಕೊಳಕ್ ಆಗ್ಲಿಲ್ಲ ಅಂತ ಹೇಳಿ, ಇಲ್ಲ ನಮ್ಮೂರಲ್ಲೇ ಎಲ್ಲಾ ತರದ ಡಾಕ್ಟರ್ಗಳು ಬಂದಿದ್ದಾರೆ. ಅನೇಕ ಡಾಕ್ಟರ್ಸ್ ಸುಮಾರು ಜನ ಹಾಸ್ಪಿಟಲ್ಸ್ ಅವರು ಆಕ್ಸ್ಫರ್ಡ್ ಆಸ್ಪತ್ರೆ ಬಂದಿದ್ದಾರೆ, ನಿಸರ್ಗ ಫಿನಿಕ್ಸ್ ಅವರು ಬಂದಿದ್ದಾರೆ, ರೆಡ್ ಲೈಫ್ ಬ್ಲಡ್ ಬ್ಯಾಂಕ್ ಅವರು ಬಂದಿದ್ದಾರೆ. ಹೀಗೆ ಎಲ್ಲ ಸ್ಮೈಲ್ ಶೈನ್ ಡೆಂಟಲ್ ಕೇರ್ ಅವರು ಬಂದಿದ್ದಾರೆ. ಹೀಗೆ ಅನೇಕರು ಎಲ್ಲರೂ ಕೂಡ ಆಸಕ್ತಿಯಿಂದ ನಮ್ಮೆಲ್ಲ ಯುವಕರು ಅವರ ಒಂದು ಇನ್ಫ್ಲೂಯೆನ್ಸು, ಸ್ನೇಹಿತರು, ಬಂಧುಗಳು ಎಲ್ಲರನ್ನು ಬಳಸ್ಕೊಂಡು ಎಲ್ಲರನ್ನು ಸೇರಿಸಿ ಒಂದು ಆರೋಗ್ಯ ಶಿಬಿರ ಮಾಡಬೇಕು ಅಂತ ಹೇಳಿ ಇವತ್ತು ಮಾಡ್ತಾ ಇರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಆರೋಗ್ಯವಾಗಿರಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಉದ್ದೇಶ. ದಯವಿಟ್ಟು ನೀವು ಸಂಪಾದನೆ ಜೊತೆಗೆ ಆಗಾಗ್ಗೆ ಆರೋಗ್ಯ ತಪಾಸಣೆಯನ್ನ ಕಡ್ಡಾಯವಾಗಿ ಮಾಡಿಸ್ಕೊಳ್ತಕ್ಕಂಥ ಒಂದು ಅಭ್ಯಾಸವನ್ನ ಬೆಳೆಸ್ಕೊಂಡ್ರೆ ಇವತ್ತು ನಿಮಗೆ ಭವಿಷ್ಯದಲ್ಲಿ ನಿಮ್ಮ ಕುಟುಂಬ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ಒಂದು ಕೆಲಸವನ್ನ ತಾವು ಮಾಡಬೇಕು ಅಂತ ಹೇಳಿ ನಾನಾದರೂ ತಮ್ಮಲ್ಲಿ ಮನವಿಯನ್ನ ಮಾಡ್ತಾ, ಮತ್ತೊಮ್ಮೆ ಆಯೋಜನೆ ಮಾಡಿರ್ತಕ್ಕಂಥ ಎಲ್ರಿಗೂ, ಯಾರ್ಯಾವ ಆಸ್ಪತ್ರೆಯವರು ಬಂದಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯರು, ವೈದ್ಯಕೀಯ ಸಿಬ್ಬಂದಿ ಯಾರು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಇದನ್ನು ಆಯೋಜನೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಯುವಕರಿಗೆ ಮತ್ತೊಮ್ಮೆ ಶುಭಾಶಯವನ್ನ ಕೋರ್ತಾ 80ನೇ ವರ್ಷದ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ತಿಳಿಸಿ ತಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳಿ ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆನೆ 8:30ಗೆ ರಾಮಲಿಂಗಾರೆಡ್ಡಿ ಸಾಹೇಬರು ಬಂದು ಹೋಗಿದ್ದಾರೆ. ಈಗ ಸೌಮ್ಯಾರೆಡ್ಡಿ ಅವರು ಬಂದಿದ್ದಾರೆ. ಅವರು ಕೂಡ ಹುಡುಗರಿಗೆ ಬೆನ್ನಾಯಿಲವಾಗಿ ಇರಬೇಕು ಅಂತ ಹೇಳಿ ಬಂದಿದ್ದಾರೆ. बोलो कांग्रेस पार्टी की यूथ कांग्रेस जिंदाबाद 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 यूथ कांग्रेस जिंदाबाद. ಎಲ್ರಿಗೂ ಧನ್ಯವಾದಗಳು. ನಾನು ಸಹ ಯೂತ್ ಕಾಂಗ್ರೆಸ್ ಇಂದ ಬಂದವಳು. ಸೊ ಹಾಗಾಗಿ ನಮ್ಮ ಯೂತ್ ಕಾಂಗ್ರೆಸ್ ಇಂದ ಈ ಒಂದು ಬೃಹತ್ ಆರೋಗ್ಯ ಶಿಬಿರವನ್ನು ತಾವೆಲ್ಲ ಯುವಕರು ಇವತ್ತು ಹಮ್ಮಿಕೊಂಡಿದ್ದೀರಾ. ನಿಜವಾಗ್ಲೂ ನಂಗೆ ಭಾಳ ಸಂತೋಷ ಆಗ್ತಾ ಇದೆ. ಮತ್ತು ನಮ್ಮ ಜನಪ್ರಿಯ ನಾಯಕರು ನಮ್ಮ DK ಸುರೇಶ್ ಸರ್ ಅವರು ಬಂದಿದ್ದಾರೆ. ಅದೇ ರೀತಿ ಬೆಳಿಗ್ಗೆ ಸಹ ನಮ್ಮ ತಂದೆಯವರು ಶ್ರೀ ರಾಮಲಿಂಗಾರೆಡ್ಡಿ ಸರ್ ಅವರು ಸಹ ಬಂದಿದ್ದರು. ಮತ್ತು ನಮ್ಮ RK ರಮೇಶ್ ಸರ್ ಅವರು, ನಮ್ಮ ಹಾಪ್ಕಾಮ್ಸ್ ಬಾಬು ಸರ್ ಅವರು, ಮತ್ತು ನಮ್ಮ ಮಧು ಅಣ್ಣ ಅವರು, ಮತ್ತು ಈ ವಿಶೇಷವಾಗಿ ನಾನು ನಮ್ಮ ಸಹೋದರರಾದಂಥ ಚಿರಾಗ್ ಅವರು, ಭರತ್ ಅವರಿಗೆ ಅವರಿಗೆ ನಾನು ವಿಶೇಷವಾಗಿ ನಾನು ಅಭಿನಂದನೆ ಹೇಳಬೇಕು ಅಂತ ನಾನು ಬಯಸ್ತೀನಿ. ಅದೇ ರೀತಿ ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ಸಿನ ಎಲ್ಲ ನಮ್ಮ ಸಹೋದರರು, ನಮ್ಮ ಬೆಂಗಳೂರು ದಕ್ಷಿಣದ ಅಧ್ಯಕ್ಷರಾದಂಥ ಮೋನೀಶ್ ರೆಡ್ಡಿ ಅವರು, ಅದೇ ರೀತಿ ನಮ್ಮ ಮುದಸೀರ್ ಅವರು, ಅಸೆಂಬ್ಲಿ ಪ್ರೆಸಿಡೆಂಟ್ ಅವರು, ನಮ್ಮ ಸಹೋದರಿ ಪೂಜಾ ಯಾದವ್ ಅವರು ಸಹ ಪ್ರತಿಯೊಂದು ಪ್ರೊಟೆಸ್ಟಲ್ಲೂ ಭಾಗಿಯಾಗ್ತಿದ್ದಾರೆ. ಮಹಿಳೆಯರು ಬಹಳ ಕಡಿಮೆ, ಸಂತೋಷ ಆಗುತ್ತೆ. ನಿತಿನ್ ಅವರು, ಸಂತೋಷ್ ಅವರು, ಹೇಮಕೇಶ್ ಅವರು, ಮತ್ತು ಜಯಕೃಷ್ಣ ಅವರು, ಪುನೀತ್ ಅವರು, ರೋಹಿತ್ ಅವರು, ಭುವನ್ ಅವರು, ಚರಣ್ ಅವರು, ಮತ್ತು ಎಲ್ಲ ಯುವಕರು. ಈಗ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಎಲ್ಲ ಐ ಥಿಂಕ್ ಬೆಳಗ್ಗಿಂದ ಅನೇಕ ಈಗ ನನಗೆ ವಿಶೇಷವಾಗಿ ಅದು ಎಲ್ಲ ಸುಮ್ಮನೆ ಆರೋಗ್ಯ ಶಿಬಿರ ಅಂದರೆ ಸುಮ್ಮನೆ ಒಂದು ಬ್ಲಡ್ ಟೆಸ್ಟು ಅದು ಇದು ಮಾಡಿ ಮುಗಿಸ್ಬಿಡ್ತಾರೆ. ಆದರೆ ನಾನು ನಿಜವಾಗ್ಲೂ
ಸರ್ ನಮ್ಮ ಆಪ್ತರು ಸರ್, ನಮ್ಮ ಏರಿಯಾ ಅವ್ರನ್ನೇ ಬಿಡ್ತೀನಿ ನಾನು. ಅದಕ್ಕೆ ನಾನು ಹೇಳ್ತಾ ಇರೋದು. ಸರ್, ನಮ್ಮ ಜಯದೇವ ಆಸ್ಪತ್ರೆ ಏನೇ ಸಮಸ್ಯೆ ಬಂದರೂ ನನ್ನ ಫಸ್ಟ್ ಕಾಲು ನಮ್ಮ ಡಾಕ್ಟರ್ ವಿಜಯ್ ಅವ್ರಿಗೆ ನಾನು ಫೋನ್ ಮಾಡೋದು ಸರ್. ನಾನೊಂದು ಸುಮ್ಮನೆ ಒಂದು ಮೆಸೇಜ್ ಮಾಡ್ತೀನಿ, ಅವ್ರ ನಂಬರ್ ಕಳಿಸ್ತೀನಿ. 24 hours ಯಾರೇ ಬಡವರು ಬಂದರೂ ಸಹ ಅವರೊಂಥರ ಆಲ್ಮೋಸ್ಟ್ 24 hours ಹೆಲ್ಪ್ಲೈನ್ ಇದ್ದಂಗೆ. ಅವರು ಮತ್ತು ಅವರ ಧರ್ಮಪತ್ನಿ ಡಾಕ್ಟರ್ ಅಪೂರ್ವ ಅವರು ನಿಜವಾಗ್ಲೂ ಅವರು ಸಹ ಗೈನಕಾಲಜಿಸ್ಟು, ನಿಜವಾಗ್ಲೂ ಬಹಳ ಒಳ್ಳೆ ಸೇವೆ ಮಾಡ್ತಿದ್ದಾರೆ. ಅವರು ಸಹ ಫೀನಿಕ್ಸ್ ಕಾರ್ಡಿಯಾಕ್ ಸೆಂಟರ್ ಅವ್ರ ಮೂಲಕ ಅವರು ಸಹ ಇವತ್ತು ಬಂದಿದ್ದಾರೆ. ನಾನು ಈಗ ತಾನೇ ಅಣ್ಣ ಹೇಳ್ತಾ ಇದ್ರು, ಬಹಳ ಚಿಕ್ಕ ವಯಸ್ಸಲ್ಲೇ ಇತ್ತೀಚೆಗೆ ಈ ಲೈಫ್ ಸ್ಟೈಲ್ ಡಿಸೀಸಸ್ ಬಹಳ ಶುರುವಾಗ್ಬಿಟ್ಟಿದೆ. ನಮ್ಮ ಅಪ್ಪು ಸರ್ ಆಗಿರ್ಬೋದು ಮತ್ತು ಅನೇಕ ಜನರು 30-40 ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಈಗ ಆ ಕಾಲಿನ ನಾನು ಈಗ ಬೆಂಗಳೂರಿಂದ ಈ ಕಡೆ ಬಂದಾಗ ಅಂದ್ಕೊಂಡೆ, ನೋಡಿ ನಮ್ಮ ಊರು ಈಗ ತಾನೇ ಕಟ್ಟೆ ನೋಡಿದೆ, ಆಮೇಲೆ ನಮ್ಮ ಶಾಲೆ ನೋಡಿದೆ, ಮರಗಳು ನೋಡಿದೆ. ಆಗ ನಮ್ಮ ಸಿಟಿ ಹತ್ರ ನಿಜವಾಗ್ಲೂ ಒಂಥರ ಕಾಂಕ್ರೀಟ್ ಜಂಗಲ್ ಆಗಿಬಿಟ್ಟಿದೆ. ಇಲ್ಲೊಂದು ಕಡೆ ಇಲ್ಲಿರೋರು ಪುಣ್ಯ ಮಾಡಿರಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ನಮಗೆ ಒಂದು ಒಳ್ಳೆ, ನಮ್ಮ ತಂದೆಗೆ ಒಂದು ಹೊಸ ಖಾತೆ ಸಿಕ್ತು, ಪರಿಸರ. ನನಗಂತೂ ಬಹಳ ಸಂತೋಷ ಆಯಿತು. ನನ್ನ ಅಪ್ಪನಿಗೆ ಹೇಳಿದೆ, ನಾನು ಅಪ್ಪನಿಗೆ ಹೇಳಿದೆ, ಸರ್ ನನ್ನ ಫೇವ್ರೆಟ್ ಖಾತೆ ತೊಗೊಂಡಿದೆಯಲ್ಲ ಅಪ್ಪ ಅಂತ ಹೇಳಿದೆ. ನೋಡಿ, ನಮ್ಮ ಪರಿಸರ ಅಂದರೆ ಒಳ್ಳೆ ಕುಡಿಯೋ ನೀರು, ಗಾಳಿ, ವಾತಾವರಣ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ. ನಾನು ಸರ್ ಹೇಳ್ದಂಗೆ ಅವರು ಸಹ ಪ್ರತಿ ಸತಿ ಪಾರ್ಲಿಮೆಂಟ್ ಇರುವಾಗ ಡೆಲ್ಲಿ ಹೋಗಬೇಕು. ಆಗ ನನಗಂತೂ ಈಗ ಪ್ರೆಸಿಡೆಂಟ್ ಆದಮೇಲೆ ಅಟ್ಲೀಸ್ಟ್ ಒಂದು 3 ತಿಂಗಳಿಗೊಂದ್ಸತಿ ಪ್ರತಿಭಟನೆ ಇರುತ್ತೆ, ಹೋಗ್ತಾ ಇರ್ತೀವಿ. ಆದರೆ ಲಾಸ್ಟ್ 2 ಟೈಮ್ಸು ನಿಜವಾಗ್ಲೂ ನಾನು ವಾಪಸ್ ಬಂದಾಗ ನನಗೆ ಒಂದು ಸತಿ ನಿಮೋನಿಯಾ ಬಂತು, ಇನ್ನೊಂದು ಸತಿ ನನಗೆ ಬ್ರಾಂಕೈಟಿಸ್ ಬಂತು. ಪೊಲ್ಯೂಷನ್ ಅಷ್ಟು ಸಿವಿಯರ್ ಆಗಿಬಿಟ್ಟಿದೆ ಡೆಲ್ಲಿಯಲ್ಲಿ. ನೆಕ್ಸ್ಟು ಇನ್ಫ್ಯಾಕ್ಟ್ ಬೆಂಗಳೂರು ಅಷ್ಟು ಮೋಸ ಅಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವು ನಮ್ಮ ಪರಿಸರ, ನಮ್ಮ ಒಳ್ಳೆ ನೀರು, ಒಳ್ಳೆ ಗಾಳಿ ಇದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಮ್ಮ ದೇಹ ಚೆನ್ನಾಗಿದ್ದರೆ ನಾವು ಕೆಲಸ ಮಾಡೋಕ್ಕಾಗುತ್ತೆ. ಸೊ ಹಾಗಾಗಿ ಚಿಕ್ಕ ವಯಸ್ಸಿಂದಲೇ ಸಹ ನಾವು ನಮ್ಮ ಆರೋಗ್ಯನ ನೋಡ್ಕೋಬೇಕು. ಮತ್ತು ತುಂಬ ಜನರಿಗೆ ನೋಡಿ, ಈಗ ಎಲ್ಲೋ ಒಂದು ಕಡೆ ನಾನು ಸಹ ಪ್ರತಿ ಒಂದು 3 ತಿಂಗಳಿಗೊಂದ್ಸತಿ ಈ ರೀತಿ ಆರೋಗ್ಯ ಶಿಬಿರ ಮಾಡ್ತಾ ಇರ್ತೀನಿ. ಪೌರ ಕಾರ್ಮಿಕರು ಪಾಪ ಅವ್ರ ಭಯದಿಂದ ಅವರು ರೈಟ್ ಫ್ರಮ್ BP, ಶುಗರ್ ಟು ಈವನ್ ಬ್ರೆಸ್ಟ್ ಕ್ಯಾನ್ಸರ್. ನಾನು ಇನ್ಫ್ಯಾಕ್ಟ್ ನಮ್ಮ ಗ್ರೀನ್ ಸಿಟಿ ಅವರು ಸಹ ಬಂದಿದ್ದಾರೆ. ಅವರು ಸಹ ನಮ್ಮ ಏರಿಯಾ ಅವರೇ ಡಾಕ್ಟ್ರು. ಅವರು ಬಂದಾಗ ನಾನು ಇನ್ಫ್ಯಾಕ್ಟ್ ಬ್ರೆಸ್ಟ್ ಕ್ಯಾನ್ಸರ್ ಎಲ್ಲ ಮಾಡಿಸಿದೆ. ಒಬ್ಬ ಪೌರ ಕಾರ್ಮಿಕರು ತುಂಬ ಭಯದಿಂದ ಪಾಪ ಫುಲ್ಲು ಕಾಣಿಸ್ತಾ ಇತ್ತು ಗೆಡ್ಡೆಗಳು. ಆ ಭಯ, ಆತಂಕ ಇದೆ. ಹಾಗಾಗಿ ಈ ನಡುವೆ ನೋಡಿ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ, ಈಗ ನಾವು ನಿಜವಾಗ್ಲೂ ನಮ್ಮ ಆದಷ್ಟು ಸಣ್ಣ ಇಶ್ಯೂ ಆಗಿರಲಿ, ದೊಡ್ಡ ಇಶ್ಯೂ ಆಗಿರಲಿ, ಅದು ನಾವು ಆದಷ್ಟು ಬೇಗ ನಾವು ತಗೋಬೇಕು. ಮೆಡಿಸಿನ್ ಆಗಿರಲಿ ಮತ್ತು ಪ್ರಿವೆಂಟಿವ್ ಕೇರ್. ತುಂಬ ಸತಿ ನಾವು ಒಳ್ಳೆ ಆಹಾರ ತಿನ್ನಲ್ಲ, ತರಕಾರಿ, ಒಳ್ಳೆ ಹಣ್ಣು. ಸೊ ಹಾಗಾಗಿ ನಮ್ಮ ಆಕ್ಸ್ಫರ್ಡ್ ಆಗಿರಲಿ, ನಿಸರ್ಗ ಅವರು ಮತ್ತು ಗ್ರೀನ್ ಸಿಟಿ ಅವರು ಎಲ್ಲರೂ ಸಹ ಬಂದಿದ್ದಾರೆ. ಐ ಥಿಂಕ್ ರಕ್ತದಾನ ಶಿಬಿರ ಸಹ ತಾವು ಮಾಡ್ತಿದ್ದೀರಿ. ಆ್ಯಂಡ್ ಇವನ್ ಆಫ್ಕೋರ್ಸ್ ಇವನ್ ಡೆಂಟಲ್, ಬಹಳ ಕಡಿಮೆ ಇನ್ಫ್ಯಾಕ್ಟ್ ಡೆಂಟಲ್ ಮಾಡೋದು. ಸೊ ನಮ್ಮ ಯುವಕರು ನಿಜವಾಗ್ಲೂ ತುಂಬ ಡೈನಮಿಕ್ಕು. ನಾನು ಚಿರಾಗ್ ಬಗ್ಗೆ ಹೇಳಬೇಕು ಅಂದರೆ, ಅವ್ರು ಚಿಕ್ಕ ವಯಸ್ಸಲ್ಲಿ ಬಂದಿದ್ರು ಸರ್. ಫಸ್ಟ್ ಇಯರ್ ಇದ್ದಾಗಲೇ ಬಂದುಬಿಟ್ಟಿದ್ರು ಸರ್ ನನ್ನ ಆಫೀಸ್ಗೆ. ಇವರಿಬ್ಬರು ಜನ ಅವ್ರ ಫ್ರೆಂಡ್ಸು ಫಸ್ಟ್ ಇಯರ್ ಲಾ ಓದ್ತಿದ್ರು. ನಮ್ಮ ಬಾಬು ಸರ್ ಅವ್ರ ಮಗ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲ ಫಸ್ಟು ಡಿಗ್ರಿ ಮಾಡಲಿ, ಮಾಸ್ಟರ್ಸ್ ಮಾಡಲಿ, ಮದುವೆ ಮಾಡಲಿ, ಆಮೇಲೆ ಪಾಲಿಟಿಕ್ಸಿಗೆ ಬಿಡ್ತೀನಿ ಅಂತ. ಸೊ ಫಸ್ಟು ದಿವಸನೇ ನಾನು ಪರಪ್ ನಗರದಲ್ಲಿ ನನ್ನೊಂದು ಪ್ರೋಗ್ರಾಮ್ ಇತ್ತು, ಅಲ್ಲೇ ಅವ್ರ ಇಂಟರ್ನ್ಶಿಪ್ ಶುರುವಾಯಿತು. ಸೊ ಈಗ ಕರೆಕ್ಟಾಗಿ ಅಕ್ಕ ಮಾಸ್ಟರ್ಸ್ ಮುಗೀತು, ಮದುವೆನೂ ಆಯಿತು, ಈಗ ವಾಪಸ್ ಬರ್ತಿದ್ದೀನಿ ಅಂತ ಯೂತ್ ಕಾಂಗ್ರೆಸ್ ಸೇರ್ಕೊಂಡಿದ್ದಾರೆ. ಅವರಾಗಿರಲಿ, ಅವ್ರ ಸಹೋದರ ಆಗಿರಲಿ, ಭರತರಾಗಿರಲಿ, ಬಹಳ ಒಳ್ಳೆ ತಂಡ ಇದೆ. ಎಲ್ರಿಗೂ ನಾನು ಅನಂತ ಧನ್ಯವಾದ ಹೇಳಿ, ಇದೇ ರೀತಿ ಒಳ್ಳೆ ಕೆಲಸ ಮಾಡಿ. ನನಗಂತೂ ಬಹಳ ಸಂತೋಷ ಆಗುತ್ತೆ. ನಮ್ಮ
ಮುಖ್ಯಮಂತ್ರಿಗಳು ನಮ್ಮ ಡಿ.ಕೆ. ಶಿವಕುಮಾರ್ ಸರ್ ಅವರು, ಮತ್ತು ನಮ್ಮ ಹೊಸ ಅಧ್ಯಕ್ಷರು ಬಂದಿದ್ದಾರೆ ಹರಿಪ್ರಸಾದ್ ಸರ್ ಅವರು, ಮತ್ತು ನಮ್ಮ ಸಿದ್ದರಾಮಯ್ಯ ಸರ್ ಅವರು. ಒಳ್ಳೆ ನಮ್ಮ ರಾಜ್ಯದಲ್ಲಿ ಆಡಳಿತ ಆಗ್ತಾ ಇದೆ. ಈಗ ಪ್ರಚಾರ ಆಗಬೇಕು, ಮತ್ತು 100% ನನಗಂತೂ ನಂಬಿಕೆ ಇದೆ 28ಅಲ್ಲಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರನೇ ಬರುತ್ತೆ ಅಂತ. ಮತ್ತೊಮ್ಮೆ ಎಲ್ರಿಗೂ ನಾನು ಧನ್ಯವಾದ ಹೇಳಿ ನಾನು ಇವತ್ತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಯುವಕರೆಲ್ಲರಿಗೂ ಕೂಡ ಒಂದು ಕಾರ್ಯಕ್ರಮ ಕೊಡಬೇಕು ಅಂಥೇಳಿ ಭಾರತ್ ಜೋಡೋ ಯುವ ಸಂಘ ಅಂಥೇಳಿ ಪ್ರತಿ ಪಂಚಾಯತಿಗೊಂದು ಯುವಕರ ಸಂಘವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ನಿನ್ನೆಯಿಂದ ಲಾಂಚ್ ಆಗಿದೆ. ಸೊ ಈಗಾಗಲೇ ಒಂದೇ ದಿನಕ್ಕೆ ಆನ್ಲೈನಲ್ಲಿ ಸುಮಾರು 80,000 ಜನ, ನಿನ್ನೆ ರಾತ್ರಿ ನಾನು 10 ಗಂಟೆಯಲ್ಲಿ ನಾನು ಸಂಬಂಧಿಸಿದ ಅಧಿಕಾರಿ ಜೊತೆ ಮಾತಾಡ್ತಾ ಇದ್ದೆ. 80,000 ಪೀಪಲ್ಲು ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರೆ. ನೀವುಗಳು ಎಲ್ಲರೂ ಕೂಡ ಇದನ್ನು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಬೇಕು. ಇವತ್ತೇ ನೀವು ಚಾಲನೆ ಕೊಡಿ. ನಾಳೆ ನಾನು ಸೌತದ ಮೀಟಿಂಗ್ ಕರೆದಿದ್ದೇನೆ. ಒಂದು ಪಂಚಾಯತಿಗೆ 10 ಲಕ್ಷ ರೂಪಾಯಿ ನಿಮ್ಮ ಸಂಘಕ್ಕೆ ಪ್ರತಿ ವರ್ಷ ಕೊಡ್ತಾರೆ. ನೀವು ಅದರಲ್ಲಿ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ಬೋದು, ಸೋಷಿಯಲ್ ಸರ್ವೀಸು, ಸ್ಪೋರ್ಟ್ಸು, ಕಲ್ಚರಲ್ ಆ್ಯಕ್ಟಿವಿಟೀಸ್, ಇಷ್ಟನ್ನು ಕೂಡ ನೀವು ಆ ಹಣವನ್ನು ಬಳಸ್ಕೊಂಡು ನೀವು ನಿಮ್ಮ ಪಂಚಾಯತಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ಬೋದು. 16ರಿಂದ 35 ವರ್ಷ ವಯಸ್ಸಿನಲ್ಲಿರ್ತಕ್ಕಂಥವ್ರು ಮಾತ್ರ ರಿಜಿಸ್ಟ್ರೇಷನ್ ಆಗಬೇಕು. ರಿಜಿಸ್ಟ್ರೇಷನ್ ಆಗೋದು ಭಾಳ ಸುಲಭ ಇದೆ. ಆನ್ಲೈನ್ಗೆ ಹೋಗಿ ಆನ್ಲೈನಲ್ಲಿ ರಿಜಿಸ್ಟರ್ ಆಯಿತು ಅಂದರೆ OTP ಬರುತ್ತೆ. ಆಮೇಲೆ ಎಂಟ್ರಿ ಮಾಡೋದು. ಎಂಟ್ರಿ ಆದಮೇಲೆ 10 ರೂಪಾಯಿ ಮೆಂಬರ್ಶಿಪ್ ಫೀಸ್ ಕಟ್ಟಬೇಕು. 10 ರೂಪಾಯಿ ಮೆಂಬರ್ಶಿಪ್ ಫೀಸ್ ಕಟ್ಟಿದ್ರೆ ಪಂಚಾಯತಿಗೆ ಕನಿಷ್ಠ 150 ಜನ ರಿಜಿಸ್ಟರ್ ಆಗಬೇಕು ಅಂತಕ್ಕಂಥದ್ದಿದೆ. ಅದಕ್ಕೆ ಅದರಲ್ಲೊಂದು ಕಮಿಟಿನೂ ಮಾಡ್ತಾರೆ, ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಡೈರೆಕ್ಟರ್ಸು ಮತ್ತು ಸೆಕ್ರೆಟ್ರಿ ಅಂತ ಹೇಳ್ಬಿಟ್ಟು. ಸೊ ಆದಷ್ಟು ಬೇಗ ನೀವೆಲ್ಲರೂ ಕೂಡ ನಿಮ್ಮ ಪಂಚಾಯತಿನಲ್ಲಿ ಒಂದು ಕಮಿಟಿ ಫಾರ್ಮ್ ಮಾಡೋದಕ್ಕೆ ನೀವು ಸಿದ್ಧತೆ ಮಾಡ್ಕೊಂಡು ಒಂದು 150-200 ಜನ, ಎಷ್ಟು ಜನ ಬೇಕು ಇವತ್ತೇ ಹೆಣ್ಮಕ್ಳನ್ನೂ ಸೇರಿಸಿ, ಹುಡುಗಿರನ್ನೂ ಸೇರಿಸಿ, ಎಲ್ಲ ಕ್ಯಾಟಗರಿಯವ್ರನ್ನೂ ಸೇರಿಸಿ ಮೆಂಬರ್ಶಿಪ್ ಮಾಡಿಸಿ ಒಂದು ಸಂಘಗಳನ್ನು ಮಾಡಿ ಒಂದು ಸಂಘಕ್ಕೆ 10 ಲಕ್ಷ ರೂಪಾಯಿ. ಅಂದರೆ ಬೆಂಗಳೂರು ಸೌತಲ್ಲಿ ನನ್ನ ಪ್ರಕಾರ ಒಂದು 50 ಸಂಘಗಳು, 40ರಿಂದ 50 ಸಂಘಗಳು ಬರುತ್ತೆ. ಅಂದರೆ 4 ಕೋಟಿ ರೂಪಾಯಿ ಹುಡುಗರ ಕೈಗೆ ಸಿಗುತ್ತೆ. ಹುಡುಗರು ಸಂಘಟಿತರಾಗಬೇಕು. ಅವರಲ್ಲಿರ್ತಕ್ಕಂಥ ಶಕ್ತಿ ಏನಿದೆ, ಪ್ರತಿಭೆ ಏನಿದೆ, ಆ ಪ್ರತಿಭೆಗಳನ್ನು ಸ್ಥಳೀಯವಾಗಿ ಪ್ರದರ್ಶನ ಮಾಡಬೇಕು. ಸೊ ಅವರು ಬೇರೆ ಆ್ಯಕ್ಟಿವಿಟೀಸ್ ಬಿಟ್ಟು ಸ್ವಲ್ಪ ಮೈದಾನಕ್ಕೆ ಬರಲಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಎಲ್ಲರೂ ಕೂಡ ಇದನ್ನು ಸೀರಿಯಸ್ ಆಗಿ ತಗೊಂಡು ನಮ್ಮ ಸೌತ್ ಕ್ಷೇತ್ರದಲ್ಲಿ ಯೂತ್ ಕಾಂಗ್ರೆಸ್ ಅವರು ಇವತ್ತೇ ನೀವು ಚಾಲನೆ ಕೊಟ್ಟು ಯಾರ್ಯಾರು ಇನ್ವಾಲ್ವ್ ಆಗಬೇಕು, ಯಾವ ರೀತಿ ಮಾಡಬೇಕು ಅಂಥೇಳಿ ಗೈಡ್ಲೈನ್ ಕೊಡ್ತೀನಿ ಬೇಕು ಅಂತಂದರೆ ವೆಬ್ಸೈಟಲ್ಲೂ ಡೌನ್ಲೋಡ್ ಮಾಡಿ. ಒಂದು ಪಂಚಾಯತಿಗೆ ಒಂದು ಸಂಘ 100, 150, 200, 300 ಎಷ್ಟು ಜನನಾರು ಮಾಡ್ಬೋದು. ಮಿನಿಮಮ್ 150 ನಿಮ್ಗತ್ತೆ ಸಂಘ ಅವರದು. ಪುರಸಭೆಗೆ, ಪಟ್ಟಣ ಪಂಚಾಯತಿಗೆ 4,000 ಜನಸಂಖ್ಯೆಗೂ, 4,000 ಜನಸಂಖ್ಯೆಗೂ, 4,000 ಜನಸಂಖ್ಯೆ. ಸಿಟಿನಲ್ಲಿ ವಾರ್ಡಲ್ಲಿ 9,000 ಪಾಪ್ಯುಲೇಷನ್ಗೆ ಒಂದು ಸಂಘ. ಸೊ ನಿಮ್ಮದು ಎಷ್ಟು ಸೆನ್ಸಸ್ ಪಾಪ್ಯುಲೇಷನ್ ಏನಿದೆ ಅದ್ರ ಪ್ರಕಾರ ಮಾಡೋದಕ್ಕೆ. ಸೊ ನೀವು ಯಾರ್ಯಾರು ಮಾಡಬೇಕು ಅಂತಿದ್ದೀರಿ, ನಿಮ್ಮ ಯುವಕರನ್ನೆಲ್ಲ ನೀವು ನಿಮ್ಮ ಜೊತೇಲಿ ಇಟ್ಕೊಳ್ಳೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ನೀವು ಆ ಜೊತೇಲಿ ಇಟ್ಕೊಂಡು ನೀವು ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ನಿಮಗೆ ಫಂಡ್ಸು ಸಿಗುತ್ತೆ. ನೀವು ಪ್ಲೇ ಗ್ರೌಂಡ್ ಮಾಡ್ಕೋಬೋದು, ಚಿಕ್ಕದಾಗೆ ಟೂರ್ನಮೆಂಟ್ಗಳನ್ನ ಆರ್ಗನೈಸ್ ಮಾಡ್ಬೋದು, ಹೆಲ್ತ್ ಕ್ಯಾಂಪ್ನ ಆರ್ಗನೈಸ್ ಮಾಡ್ಕೋಬೋದು. ಸೊ ಮಾನಿಟರ್ ಮಾಡೋದಕ್ಕೆ ಒಂದು PDOನ ಯಾರನ್ನ ಆಫೀಸರ್ಸ್ನ ಮಾಡ್ತಾರೆ, ಅದಕ್ಕೆ ಟ್ರೈನಿಂಗು ಕೊಡ್ತಾರೆ, ಜೊತೆಗೆ ID ಕಾರ್ಡು ಕೂಡ ಬರುತ್ತೆ. ಇಲ್ಲೇ ಇದೆ ಡೀಟೇಲ್ಸು. ಸೊ ತೊಗೊಳ್ಳಿ ಮೇಡಮ್. ಸೊ ಎಲ್ಲರೂ ಕೂಡ ಇದಕ್ಕೆ ಏನೇನು ಬೇಕು ಸ್ವಲ್ಪ ಎಲ್ಲ ಮಾಡಿ. ಹುಡುಗರು ನಾಳೆ ಸಾಯಂಕಾಲ ಬರೋದ್ರೊಳಗಡೆ, ಮೀಟಿಂಗ್ ಬರೋದ್ರೊಳಗಡೆ ನಿಮ್ಮ ಪಂಚಾಯತಿ ಮುಗಿಸ್ಕೊಂಡು ಬನ್ನಿ, ನೋಡ್ತೀನಿ.
ಬೆಂಗಳೂರು ದಕ್ಷಿಣ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಚಿರಾಗ್ ಮತ್ತು ಭರತ್ ಅವರು ಇವತ್ತು ಹೆನ್ನಾಗರದಲ್ಲಿ ಹೆಲ್ತ್ ಕ್ಯಾಂಪ್ ಇಟ್ಟಿದ್ದಾರೆ. ಕಾರ್ಯಕ್ರಮಕ್ಕೆ ನಮ್ಮ ಬಾಬು ರೆಡ್ಡಿಯವರು ಮಾಜಿ ಚೇರ್ಮನ್ರು ಬಂದಿದ್ದಾರೆ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಪ್ರಸನ್ನ ಕುಮಾರ್ ಅವರು ಮತ್ತು ಎಲ್ಲ ಸ್ಥಳೀಯ ಮುಖಂಡರೆಲ್ಲ ಇದ್ದಾರೆ. ಮತ್ತು ಇಲ್ಲಿ ಆರೋಗ್ಯ ತಪಾಸಣೆ ಅಂದರೆ ಏನು ಕಾಯಿಲೆ ಇರೋರೇ ಬರಬೇಕು ಅಂತೇನಿಲ್ಲ, ಎಲ್ಲರೂ ಬಂದು ಚೆಕಪ್ ಮಾಡಿಸ್ಕೊಂಡು BP, ಶುಗರು ಮತ್ತು ಬೇರೆ ಬೇರೆ ಕಾಯಿಲೆಗಳಿಗೆ ತಜ್ಞ ವೈದ್ಯರುಗಳು ಬರ್ತಾಯಿದ್ದಾರೆ. ಎಲ್ಲರೂ ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡು ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಡಾಕ್ಟರ್ಸು ಅದಕ್ಕೆ ಔಷಧಿ ಕೊಡ್ತಾರೆ. ಇಲ್ಲ ಏನಾದರೂ ಇಲ್ಲಿ ಆಗದೇ ಇರ್ತಾಯಿದ್ರೆ ಯಾವುದನ್ನ ಹಾಸ್ಪಿಟ್ಲಿಗೆ ರೆಫರ್ ಮಾಡ್ತಾರೆ. ಮತ್ತು ಏನು ಕಾಯಿಲೆ ಇಲ್ಲ ಅಂದರೆ ಚೆಕಪ್ ಮಾಡ್ತಾರೆ, ಆರೋಗ್ಯ ಹೇಗಿದೆ ಅಂತ ಅವರು ಕೂಡ ಅರ್ಥಕೋಬೋದು. ಮತ್ತು ನಮ್ಮ ಯುವಕರು ಮಾಡ್ತಾ ಇರ್ತಕ್ಕಂಥದ್ದು ಇನ್ನೂ ಇದೇ ರೀತಿ ಆವಾಗವಾಗ 6 ತಿಂಗಳಿಗೊಂದ್ಸಲಿ ಈ ರೀತಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲೆಲ್ಲ ಬಡಾವಣೆಗಳಲ್ಲಿ ಮಾಡಿದ್ರೆ ಜನಕ್ಕೆ ಅನುಕೂಲ ಆಗುತ್ತೆ. ಬೆಂಗಳೂರು ದಕ್ಷಿಣ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಹೆನ್ನಾಗರ ಗ್ರಾಮದಲ್ಲಿ ಚಿರಾಗ್ ಮತ್ತು ಭರತ್ ಅವರ ನೇತೃತ್ವದಲ್ಲಿ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಿದ್ದಾರೆ. ಇದರಲ್ಲಿ ಸುಮಾರು 6 ಆಸ್ಪತ್ರೆಗಳ ಹೆಸರಾಂತ ಬೆಂಗಳೂರಿನ 6 ಆಸ್ಪತ್ರೆಯ ನುರಿತ ವೈದ್ಯರು, ಸಿಬ್ಬಂದಿ ವರ್ಗದವರು ಬೆಳಗ್ಗೆಯಿಂದ ಸಹ ಉಚಿತವಾಗಿ ಈ ಕಣ್ಣಿನ ತಪಾಸಣೆ ಇರ್ಬೋದು, ಹೃದಯ ತಪಾಸಣೆ ಇರ್ಬೋದು, ಮತ್ತು ಬ್ಲಡ್ ಟೆಸ್ಟ್ ಇರ್ಬೋದು, ಎಲ್ಲ ರೀತಿಯ ಒಂದು ತಪಾಸಣೆಗಳನ್ನು ಮಾಡ್ತಾಯಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಒಂದು ಆರೋಗ್ಯ ಶಿಬಿರ ತುಂಬ ಜನಕ್ಕೆ ಉಪಯೋಗ ಆಗ್ತಾಯಿದೆ. ಇದರಲ್ಲಿ ಪಾಲ್ಗೊಂಡಂಥ ನಮ್ಮ ರಾಜ್ಯ ನಾಯಕರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ, DK ಸುರೇಶ್ ಅವರಿಗೆ, ಸೌಮ್ಯ ರೆಡ್ಡಿ ಅವರಿಗೆ, ಮತ್ತು ಯೂತ್ ಕಾಂಗ್ರೆಸ್ನ ಯೂತ್ ಕಾಂಗ್ರೆಸ್ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಜ್ಯೋತೇಶ್ ಅವರು ಬಂದಿದ್ದಾರೆ ಈಗ ತಾನೇ, ಅವ್ರಿಗೆ, ಮತ್ತು ಮೋನೀಶ್ ರೆಡ್ಡಿ ಅವ್ರಿಗೆ, ಮತ್ತು ಮುದಸ್ಸರ್ ಅವರಿಗೆ ಎಲ್ಲರಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಮತ್ತು ಇದನ್ನು ಯಶಸ್ವಿಯಾಗಿ ಮಾಡಿದಂಥ ನಮ್ಮ ಪಂಚಾಯಿತಿಯ ಎಲ್ಲ ಕಾಂಗ್ರೆಸ್ ಮುಖಂಡರುಗಳಿಗೆ, ಯುವ ಕಾಂಗ್ರೆಸ್ ಮುಖಂಡರಿಗೆ, ಮಹಿಳಾ ಕಾಂಗ್ರೆಸ್ ಅವರಿಗೆ ಮತ್ತು ಗ್ರಾಮ ಪಂಚಾಯಿತಿಯ ಎಲ್ಲ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳಿಗೆ ಎಲ್ಲರಿಗೂ ಸಹ ನಾನು ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೇನೆ. ಹೆನ್ನಾಗರ ಗ್ರಾಮದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಇವತ್ತು ಚಿರಾಗ್ ಮತ್ತು ಭರತ್ ರವರ ನೇತೃತ್ವದಲ್ಲಿ ಎಲ್ಲ ಯುವ ಕಾಂಗ್ರೆಸ್ನ ಮುಖಂಡರ ನೇತೃತ್ವದಲ್ಲಿ ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದರು. ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರು, ಮಾಜಿ ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ DK ಸುರೇಶ್ ರವರು, ನಮ್ಮ ರಾಜ್ಯದ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷ ಆದಂಥ ಮಾನ್ಯ ಶ್ರೀ ಸೌಮ್ಯ ರೆಡ್ಡಿಯವರು, ಮಾನ್ಯ ಬಾಬು ರೆಡ್ಡಿಯವರು, ಸೀನಪ್ಪನವರು, ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಜಿಲ್ಲಾಧ್ಯಕ್ಷರಂಥ ಮೋನೀಶ್ ರೆಡ್ಡಿಯವರು, ನಮ್ಮ ಬೆಂಗಳೂರು ಸೌತ್ನ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮುದಾಸಿರ್ ಅವರು, ಅವರ ಎಲ್ಲ ಪದಾಧಿಕಾರಿಗಳು ಇವತ್ತು ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದರು. ಸುಮಾರು 6 ಹಾಸ್ಪಿಟ್ಲಿಂದ ಇವತ್ತು ನುರಿತ ವೈದ್ಯರು ಮತ್ತು ಅವರ ತಂಡ ಬಂದಿದೆ. ಇವತ್ತು ಒಳ್ಳೆ ಬೆಳಗ್ಗೆಯಿಂದನೂ ಕಾರ್ಯಕ್ರಮ ನಡೀತಾ ಇದೆ. ಒಳ್ಳೆ ಕಾರ್ಯಕ್ರಮ ರೂಪಿಸಿದ್ದಾರೆ. ಒಳ್ಳೆಯದಾಗಬೇಕು. ಯಾಕಂದರೆ ಪ್ರತಿಯೊಬ್ಬರು ಬಂದು ಏನು ಈ ಕಾರ್ಯಕ್ರಮ ರೂಪಿಸೋರೆ ಇದರ ಒಂದು ಪ್ರಯೋಜನವನ್ನು ಪಡ್ಕೋಬೇಕು. ಯಾಕಂದರೆ ಈಗಿನ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಏನು ಆಹಾರ ತಗೊಳ್ತೀವಿ, ಆಹಾರ ಪದ್ಧತಿಯಲ್ಲಿ ಈಗ ಹಿಂದೆ ಇದ್ದಷ್ಟು ಗುಣಮಟ್ಟದ ಒಂದು ಆಹಾರ ಇಲ್ಲ. ಯಾರಿಗೆ ಕಾಯಿಲೆ ಬರ್ತೈತೆ, ಯಾರಿಗೇನು ಕಾಯಿಲೆ ಇರ್ತೈತೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಈ ಥರದ ಆರೋಗ್ಯ ಶಿಬಿರಗಳನ್ನ ಏರ್ಪಡಿಸಿದಾಗ ಆಗಲೇ ಬಂದು ಆರೋಗ್ಯ ತಪಾಸಣೆ ಮಾಡಿಕೊಂಡಾಗ ಏನೆಲ್ಲ ನಮಗೆ ನಮ್ಮ ಬಾಡಿಯಲ್ಲಿ ವ್ಯತ್ಯಾಸಗಳಾಗಿರುತ್ತೆ ಗೊತ್ತಾಗುತ್ತೆ. ಇದರ ಪ್ರಯೋಜನವನ್ನು ಎಲ್ಲರೂ ಪಡ್ಕೋಬೇಕಾಗಿ ನಾನು ವಿನಂತಿ ಮಾಡ್ತೇನೆ. ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ಲ ಯುವ ಮಿತ್ರರಿಗೆ, ವಿಶೇಷವಾಗಿ ಚಿರಾಗ್ ಮತ್ತು ಭರತ್ ಮತ್ತು ಅವರೆಲ್ಲ ತಂಡದವರಿಗೆ ನಾನು ವೈಯಕ್ತಿಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇವತ್ತು 80ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹೆನ್ನಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಚಿರಾಗ್ ಮತ್ತು
ಜಿಲ್ಲಾ ಕಾರ್ಯದರ್ಶಿಯಾದ ಭರತ್ರವರ ನೇತೃತ್ವದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದ DK ಸುರೇಶ್ ಅಣ್ಣವರು, ಸೌಮ್ಯ ರೆಡ್ಡಿಯವರು ಹಾಗೂ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ನಮ್ಮ ಮಾರ್ಗದರ್ಶಕರಾದ RK ರಮೇಶ್ ಅಣ್ಣವರು, ಹಾಗೆ ನಮ್ಮ ಬಾಬು ರೆಡ್ಡಿಯವರು ಹಾಗೂ ಯನ್ನಾಗರ ಗ್ರಾಮ ಪಂಚಾಯಿತಿಯ ಎಲ್ಲ ಮಾಜಿ ಅಧ್ಯಕ್ಷರುಗಳು ಭಾಗಿಯಾಗಿ ಮತ್ತು ಜಿಲ್ಲಾ ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಭಾಗಿಯಾಗಿ ಇವತ್ತು ನಮ್ಮ ಯನ್ನಾಗರ ಗ್ರಾಮ ಪಂಚಾಯಿತಿಯ ಗ್ರಾಮೀಣ ಭಾಗದಲ್ಲಿ ಈ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಿರೋದು ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಇದೇ ರೀತಿ ಜಿಲ್ಲಾ ಯುವ ಘಟಕ ಹಳ್ಳಿಗಳಲ್ಲಿ ಬಡವರ ಪರವಾದಂಥ ಕಾರ್ಯಕ್ರಮಗಳನ್ನ ಮಾಡುತ್ತಾ ನಮ್ಮ ಕಾಂಗ್ರೆಸ್ ಪಾರ್ಟಿಯನ್ನು ಪಕ್ಷ ಕಟ್ಟುವಂಥ ಕೆಲಸವನ್ನು ಅವ್ರು ಮಾಡಲಿ. ಅವರೊಟ್ಟಿಗೆ ನಾವೆಲ್ಲರೂ ಜೊತೆಯಾಗಿ ನಿಲ್ತೇವೆ. ಅವರ ಈ ಕಾರ್ಯಕ್ರಮಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಮುಂದೆಯೂ ಸಹ ಎಲ್ಲ ಭಾಗಗಳಲ್ಲೂ ಹಳ್ಳಿಗಳಲ್ಲಿ ಇದೇ ರೀತಿಯ ಆರೋಗ್ಯ ತಪಾಸಣಾ ಶಿಬಿರಗಳು ಬಡವರ ಪರವಾದಂಥ ಕೆಲಸಗಳನ್ನ ಮಾಡ್ತಾ ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿ ಮಾಡುವ ಕೆಲಸ ಅವ್ರು ಮಾಡಲಿ. ಅವ್ರಿಗೆ ದೇವರು ಆಶೀರ್ವಾದ ಕೊಡಲಿ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿ. ಏನಿವತ್ತು ಈ ಒಂದು ಯನ್ನಾಗರ ಗ್ರಾಮ ಪಂಚಾಯಿತಿ ಭಾಗದಲ್ಲಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ನಮ್ಮ ಚಿರಾಗ್ ಮತ್ತು ಭರತ್ರವರ ನೇತೃತ್ವದಲ್ಲಿ ಅವರೆಲ್ಲ ಸಮಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಸಹ ಒಂದು ಒಳ್ಳೆಯ ಒಂದು ಇನಿಷಿಯೇಟಿವನ್ನು ತಗೊಂಡು ಒಂದು ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿರ್ತಾರೆ. ಈ ಒಂದು ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಈ ಒಂದು ಭಾಗದ ಎಲ್ಲ ಸಾರ್ವಜನಿಕರು ಪಡ್ಕೊಂಡು ಒಳ್ಳೆಯ ರೀತಿಯಲ್ಲಿ ಪಡ್ಕೊಂಡಿರ್ತಾರೆ. ಮುಂದಿನ ದಿನಗಳಲ್ಲೂ ಸಹ ಈ ಥರ ಕಾರ್ಯಕ್ರಮಗಳು ಅವರು ಮಾಡ್ತಾ ಇರಲಿ. ನಮ್ಮ ಪಂಚಾಯಿತಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ಯುವಕರು ಈ ರೀತಿಯಾದಂಥ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇರಲಿ. ಅವ್ರಿಗೆ ಏನು ಸಹಕಾರ ಬೇಕು ನಾವೆಲ್ಲ ಅವ್ರಿಗೆ ಜೊತೆಯಲ್ಲಿ ಇದ್ಕೊಂಡು ಅವರ ಹಿಂದೆ ಏನು ಬೇಕೋ ಆ ಸಪೋರ್ಟ್ನ ಕೊಡ್ತೀವಿ ಅಂತ ಹೇಳ್ತಾ, ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿ ಮತ್ತು ಪ್ರೋತ್ಸಾಹ ನೀಡಲು ನಮ್ಮ ಮಾರ್ಗದರ್ಶಕರಾದಂಥ ಮಾಜಿ ಲೋಕಸಭಾ ಸದಸ್ಯರಾದಂಥ DK ಸುರೇಶ್ ಅಣ್ಣವರು ಮತ್ತು ಸಚಿವರಾದಂಥ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ಮಹಿಳಾ ಅಧ್ಯಕ್ಷರಾದಂಥ ಸೌಮ್ಯ ರೆಡ್ಡಿ ಮೇಡಮ್ ಅವರು ಮತ್ತು ಈ ಭಾಗದ ಮುಖಂಡರಾದಂಥ RK ರಮೇಶ್ ಅಣ್ಣವರು ಇರ್ಬೋದು, ಬಾಬು ರೆಡ್ಡಿ ಅಣ್ಣವರು ಇರ್ಬೋದು ಮತ್ತು ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಜನಪ್ರತಿನಿಧಿಗಳು ಮತ್ತು ಮುಖಂಡರು ಭಾಗವಹಿಸಿ ಅವರ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಶ್ಲಾಘನೆಯನ್ನು ನೀಡಿರ್ತಾರೆ. ಈ ರೀತಿ ಮುಂದೆಯೂ ಸಹ ನಡ್ಕೊಂಡು ಹೋಗಲಿ. ಅದೇ ರೀತಿ ನಮ್ಮ ನೂತನ ಮುಖ್ಯಮಂತ್ರಿಗಳು ಈಗ ಒಂದು ಭಾರತ್ ಜೋಡೋ ಸಂಘವನ್ನು ಎಲ್ಲ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಲಿಕ್ಕೆ ಚಾಲನೆಯನ್ನು ನೀಡಿರ್ತಾರೆ. ಈ ಒಂದು ಕಾರ್ಯಕ್ರಮವನ್ನು ಸಹ ನಮ್ಮ ಯುವಕರು ಪಡ್ಕೊಂಡು ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಮುನ್ನಡ್ಕೊಂಡು ಹೋಗಲಿ ಅನ್ನೋ ಮಾತನ್ನು ಹೇಳ್ತಾ, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ನಮ್ಮ ಹೆನ್ನಾಗರ ಗ್ರಾಮದಲ್ಲಿ ಒಂದು ಬೃಹತ್ ಆರೋಗ್ಯ ಮೇಳ ಹಮ್ಮಿಕೊಂಡಿದ್ದಾರೆ. ನಮ್ಮ ನಾಯಕರಂತ ಶ್ರೀ ರಾಮಲಿಂಗಾರೆಡ್ಡಿ ಸರ್ ಅವರು, ಸಚಿವರು ಅವರು ಸಹ ಭಾಗವಹಿಸಿದರು. ನಮ್ಮ DK ಸುರೇಶ್ ಸರ್ ಸಹ ಭಾಗವಹಿಸಿದರು. ಮತ್ತು ವಿಶೇಷವಾಗಿ ನಾನಿವತ್ತು ಯೂತ್ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರಿಗೆ ನಾನು ಅಭಿನಂದನೆಗಳು ಮತ್ತು ಧನ್ಯವಾದ ಹೇಳಬೇಕು ಅಂತ ಬಯಸ್ತೀನಿ. ವಿಶೇಷವಾಗಿ ನಮ್ಮ ಅಧ್ಯಕ್ಷರ ಅಂತ ನಮ್ಮ ಮುನೀಶ್ ಅವರು ಮತ್ತು ಈ ಒಂದು ಕ್ಯಾಂಪ್ ಅಲ್ಲಿ ನಮ್ಮ ವಿಶೇಷವಾಗಿ ಚಿರಾಗ್ ಅವರು, ಭರತ್ ಅವರು ಮತ್ತು ಇಡೀ ತಂಡದವರು ಎಲ್ರಿಗೂ ಅಷ್ಟೇ ನಿಜವಾಗ್ಲೂ ನೋಡಿ, ಈಗ ನಮ್ಮ ದೇಹ ಅಂದರೆ ಚೆನ್ನಾಗಿದ್ರೆ, ಆರೋಗ್ಯ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಇಲ್ಲಾಂದರೆ ಏನೂ ನಾವು ಮಾಡೋಕ್ಕಾಗಲ್ಲ. ಚಿಕ್ಕ ವಯಸ್ಸಿಂದನೇ ಈಗ ಇತ್ತೀಚೆಗೆ ನಿಮಗೆ ಗೊತ್ತಿದೆ ಹಾರ್ಟ್ ಅಟ್ಯಾಕ್ಸ್ ಬರ್ತಾಯಿದೆ, ಡಯಾಬಿಟೀಸ್ ಬರ್ತಿದೆ. ಸೊ ಹಾಗಾಗಿ ಇಡೀ ಊರಿನಿಂದ ಬೆಸ್ಟ್ ಆಸ್ಪತ್ರೆಗಳು ಎಲ್ಲ ಡಾಕ್ಟರ್ಸ್ ಅವರೇ ಖುದ್ದಾಗಿ ಬಂದಿದ್ದಾರೆ. ನಮ್ಮ ಆಪ್ತರಾದಂಥ ಡಾಕ್ಟರ್ ವಿಜಯ್ ಅವರು ಸಹ ಬಂದಿದ್ದಾರೆ. ಮತ್ತು ನಮ್ಮ ಫೀನಿಕ್ಸ್ ಕಾರ್ಡಿಯಾಕ್ ಸೆಂಟರ್ ನಡೆಸ್ತಾರೆ. ಮತ್ತು ಆಕ್ಸ್ಫರ್ಡ್ ಆಸ್ಪತ್ರೆಯಿಂದ ಸಹ ಬಂದಿದ್ದಾರೆ. ಮತ್ತು ನಿಸರ್ಗ
ಇಂದ ಸಹ ಬಂದಿದ್ದಾರೆ. ಕಣ್ಣಿನ ಶಿಬಿರ ಮತ್ತು ಗ್ರೀನ್ ಸಿಟಿ ಆಸ್ಪತ್ರೆಯಿಂದ ನಮ್ಮ ಡಾಕ್ಟರ್ ನಿರ್ಮಲಾ ಅವರು, ಮತ್ತು ವಿಶೇಷವಾಗಿ ಮಹಿಳೆಯರು ಅವರ ಆರೋಗ್ಯ ನೋಡ್ಕೋಬೇಕು. ನಾನೊಬ್ಬ ಮಹಿಳಾ ಕಾಂಗ್ರೆಸ್ ಪ್ರೆಸಿಡೆಂಟಾಗಿ ಇಡೀ ರಾಜ್ಯ ನಾನು ಪ್ರವಾಸ ಮಾಡಿದಾಗ ಪ್ರತಿಯೊಬ್ಬರಿಗೂ ನಾನು ಅದೇ ಹೇಳೋದು, ಎಲ್ಲರೂ ನೀವು ನೋಡ್ಕೋತೀರಿ, ಆದರೆ ನಿಮ್ಮ ಆರೋಗ್ಯ ಯಾಕೆ ನೀವು ಸರಿಯಾಗಿ ನೋಡ್ಕೋತಿಲ್ಲ ಅಂತ. ಸೊ ಹಾಗಾಗಿ ಅವರು ಸಹ ಬಂದಿದ್ದಾರೆ. ಮತ್ತು ಬ್ಲಡ್ ಡೊನೇಷನ್ ಸಹ ಆಗಿದೆ. ಸುಮಾರು 20ಕ್ಕಿಂತ ಹೆಚ್ಚು ಜನ ಈಗ ತಾನೇ ದಾನ ಮಾಡಿದ್ದಾರೆ. ಮತ್ತು ಸ್ಮೈಲಿಂದ ಡೆಂಟಲ್, ನಾವು ಎಲ್ಲೊಂದು ಕಡೆ ಎಲ್ಲರೂ ನಾವು ನೋಡ್ಕೋತೀವಿ, ಆದರೆ ನಮ್ಮ ಹಲ್ಲನ್ನು ನಾವು ನೋಡ್ಕೊಳ್ಳಲ್ಲ. ದೊಡ್ಡ ಕ್ಯಾವಿಟಿ ಬಂದಾಗಲೇ ನಾವು ಓಡೋಗೋದು ಡೆಂಟಿಸ್ಟ್ ಹತ್ರ. ಅವರು ಸಹ ಬಂದಿದ್ದಾರೆ. ಸೊ ಹಾಗಾಗಿ ನಾನು ವಿಶೇಷವಾಗಿ ನಮ್ಮ ಬಾಬು ಸರ್ ಅವರು, ಹಾಪ್ಕಾಮ್ಸ್ ಬಾಬು ಸರ್ ಅವರು, ಮತ್ತು ನಮ್ಮ RK ರಮೇಶ್ ಸರ್ ಅವರಿಗೆ ನಾನು ಅನಂತ ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ಮತ್ತು ಎಲ್ಲ ನಮ್ಮ ಇಡೀ ತಂಡದವರಿಗೆ, ಯುವಕರು. ಮತ್ತು ನೋಡಿ, ಈಗ ತಾನೇ ನಮ್ಮ ಸುರೇಶ್ ಅಣ್ಣ ಹೇಳಿದ್ರು, ನಮ್ಮ 3 ವರ್ಷದಿಂದ ನಮ್ಮ ಕಾಂಗ್ರೆಸ್, ನಮ್ಮ ಸರ್ಕಾರ ಜನರಿಗೆ, ರೈತರಿಗೆ, ಮಹಿಳೆಯರಿಗೆ, ಈಗ ಯುವಕರಿಗೂ ಸಹ ಈ ಭಾರತ್ ಜೋಡೋ ಸಂಘದ ಮೂಲಕ ಈ ಯುವಕರು ಈ ರೀತಿ ಒಂದು ಶಿಬಿರಗಳನ್ನ ಅವರು ಹಮ್ಕೋಬೋದು, ಟೂರ್ನಮೆಂಟ್ಸ್ ಮಾಡ್ಬೋದು. ಗೃಹಲಕ್ಷ್ಮಿ ಶಕ್ತಿ ಮೂಲಕ ಹೇಗೆ ನಾವು ಮಹಿಳೆಯರು ಸ್ವಂತ ಅವ್ರ ಕಾಲ ಮೇಲೆ ನಿಂತ್ಕೊಂಡಿದ್ದಾರೋ, ಅದೇ ರೀತಿ ಇದು ಸಹ ನಮ್ಮ ಮುಂದಿನ ಪೀಳಿಗೆ ಯಾರು ಅಂದರೆ ನಮ್ಮ ಯುವಕರು, ನಮ್ಮ ಜೆನ್ಸಿ. ಈಗ ಕೇಂದ್ರ ಸರ್ಕಾರಕ್ಕೆ ತೋರಿಸಿದೆ ಹೇಗೆ ನೀವು ಒಂದು ನೀಟ್ ಒಂದು ಪರೀಕ್ಷೆ ಮೂಲಕ ನೀವು ನಿಜವಾಗ್ಲೂ ಸರ್ಕಾರ ನೀವು ಕೇಳಲ್ಲ ಅಂದರೆ ನಾವು ನಿಮಗೆ ತೋರಿಸ್ತೀವಿ ಅಂತ. ಹಾಗಾಗಿ ನಿಜವಾಗ್ಲೂ ಭಾಳ ಸಂತೋಷ ಆಗ್ತಾ ಇದೆ. ಇದೇ ರೀತಿ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗಿ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಸೊ ನಾನು ಈ ಊರಿನ ಯುವಕ. ಸೊ ಇದೇ ಸ್ಕೂಲಲ್ಲಿ ನಾನು ಮುಂದೆ ಓದಿದ್ದು. ಸೊ ನಾವು ಒಂದು ಹೆಲ್ತ್ ಕ್ಲಬ್ ಇಲ್ಲಿ ಇಕ್ಕಿದ್ದಾರೆ. ಸೊ ಉದಾಹರಣೆ ಕೊಡ್ತೀವಾಗ, ಸೊ ಇಡೀ ಆನೇಕಲ್ ತಾಲೂಕು ಕಬಡ್ಡಿ ಪ್ಲೇಯರ್ಸ್ ನಮ್ಮ ಎನ್ನಾಗರ, ಹೊಸಳ್ಳಿ ಈ ಭಾಗದಿಂದ ಹುಟ್ಟು ಬರ್ತಿದ್ರು. ಸೊ ನಾವು ಸ್ಟೇಟ್ ಲೆವೆಲಲ್ಲೂ ಆಡಿದ್ದೇವೆ. ಸೊ ಟೇಕಿಂಗ್ ಟು ಅವರ್ ಯೂತ್ ಕಾಂಗ್ರೆಸ್, ಏನು ನಾವು ಹೆಲ್ತ್ ಕ್ಲಬ್ಬು ಈಗ ಬ್ಲಡ್ ಡೊನೇಷನ್ ಎಲ್ಲ ಮಾಡ್ತಿದ್ದಾರೆ. ನಮ್ಮ ಜೊತೆ ನಮ್ಮ RK ರಮೇಶ್ ಸರ್ ಇದ್ದಾರೆ, ಬಾಬು ರೆಡ್ಡಿ ಸರ್ ಇದ್ದಾರೆ, ಹಾಗೆ ಚಿರಾಗ್ ಮತ್ತು ಭರತ್ ಒಂದು ಯೂತ್ ಕಾಂಗ್ರೆಸ್ ಹೊಸ ಪ್ರಧಾನ ಕಾರ್ಯದರ್ಶಿ ಮತ್ತು ಕಾರ್ಯದರ್ಶಿ ನೇತೃತ್ವದಲ್ಲಿ ಏನು ಮಾಡ್ತಿದ್ದಾರೆ. ರಿಯಲಿ ಅಪ್ರಿಷಿಯೇಟ್ ದೆಮ್. ಸೊ ಏನು ನಮ್ಮ ರಾಹುಲ್ ಗಾಂಧಿಯವರ ಒಂದು ಫಿಟ್ನೆಸ್ಸು, ಈಗಾಗಲೇ ಒಂದು 10 ದಿವಸದಿಂದ ನೋಡಿದ್ದೀರ, ನಮ್ಮ ರಾಹುಲ್ ಗಾಂಧಿಯವರ ವಯಸ್ಸು 56. ಸೊ ದ ಬೆಸ್ಟ್ ಫಿಟ್ನೆಸ್ ಪೊಲಿಟಿಷಿಯನ್ ಇನ್ ದ ವರ್ಲ್ಡ್ ಆಗಿದ್ದಾರೆ. ಸೊ ಹಾಗೆ ನಮ್ಮ ಈ ಭಾಗದಲ್ಲಿ ಏನೊಂದು ಹೆಲ್ತ್ ಕ್ಲಬ್ ಮಾಡ್ತಿದ್ದಾರೆ. ಸೊ ಹೈ ಚೆಕಪ್ ಆಗಿರ್ಬೋದು, ಫ್ರೀ ಹೈ ಆಪ್ರೇಷನ್ ಆಗಿರ್ಬೋದು, BPL ಕಾರ್ಡ್ ಹೋಲ್ಡರ್ಸ್ಗೆ. ಸೊ ರಿಯಲಿ ಅಪ್ರಿಷಿಯೇಟ್. ಸೊ ನಮ್ಮ ಯೂತ್ ಕಾಂಗ್ರೆಸ್ಗೆ, ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ಗೂ ನಾವು ಮುಂದೆ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ಅಸೆಂಬ್ಲಿಗಳಲ್ಲೂ ಮುಂದೆ ಈ ಕಾರ್ಯಕ್ರಮನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ನಾವು ಮನವಿ ಮಾಡಿಕೊಳ್ತೇವೆ. ಯುವ ಕಾಂಗ್ರೆಸ್ನ ವತಿಯಿಂದ ಏನು ಎಲ್ಲ ತಪಾಸಣೆಗಳನ್ನು, ಅದರಲ್ಲೂ ಕೂಡ ಹೆಲ್ತ್ಗೆ ಸಂಬಂಧಪಟ್ಟಂಥ ಹಲವಾರು ತಪಾಸಣೆಗಳನ್ನು ಮಾಡಿಸಿರುವಂಥ ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಇಲ್ಲಿರುವಂಥ ಚಿರಾಗ್ ಮತ್ತು ಭರತ್ ಅವರ ನೇತೃತ್ವದಲ್ಲಿ ಭಾಳ ಚೆನ್ನಾಗಿ ನಡೀತಾ ಇದೆ. ನಮ್ಮೊಂದು ಮೌನೀಶ್ವರು ಕೂಡ ಈ ನೇತೃತ್ವವನ್ನು ವಹಿಸಿ ಈ ಒಳ್ಳೆಯ ಕಾರ್ಯಕ್ರಮ. ಯಾಕಂದರೆ ಇಲ್ಲಿರುವ ಜನರಿಗೆ ಹೆಲ್ತನ್ನು ಕಾಪಾಡ್ಕೊಳ್ಳೋದಕ್ಕೆ ಅವರಿಗೆ ಬೇಕಾದಂಥ ಸವಲತ್ತುಗಳನ್ನು ಅವರ ಮನೆ ಬಾಗಿಲಿಗೆ ತರುವ ರೀತಿಯಲ್ಲಿ ಈ ಊರಿನ ಜನತೆಗೆ ಮತ್ತು ಈ ಸರೌಂಡಿಂಗ್ ಇರುವಂಥ ಜನತೆಗೆ ಒಳ್ಳೆಯದಾಗುವ ರೀತಿಯಲ್ಲಿ ಒಂದು ಹೆಲ್ತ್ ಕ್ಯಾಂಪನ್ನು ಮಾಡಿದರೆ ಅವರಿಗೆ ಶುಭಾಶಯವನ್ನು ಕೊಡ್ತೀನಿ. ಜೊತೆಗೆ ದೇಶಕ್ಕೆ ಏನಾದರೂ ಕೂಡ ನಾವು ಒಳಿತು ಮಾಡಬೇಕು ಅಂತಂದರೆ ಕಾಯೋ ಅವಶ್ಯಕತೆ ಇಲ್ಲ. ಯಾವಾಗ ಮನಸ್ಸು ಬರುತ್ತೆ ಸರ್ವಿಸ್ ಮಾಡೋದಕ್ಕೆ ಮಾಡ್ತಾ ಹೋಗ್ತಾ ಇರಬೇಕು. ಒಬ್ಬರು ಯುವಕರಾಗಿ ಕೆಲಸವನ್ನು ಮಾಡ್ತಿರೋಂಥ ಒಳ್ಳೆಯ ವಿಚಾರ. ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಲಿ. ವಿದ್ಯಾಭ್ಯಾಸಕ್ಕಿರ್ಬೋದು, ಸ್ಪೋರ್ಟ್ಸ್ಗಿರ್ಬೋದು ಅಥವಾ ಹೆಲ್ತ್ಗಿರ್ಬೋದು, ಎಲ್ಲರೂ ಕೂಡ ಯುವಕರು ಒಟ್ಟಾಗಿ ಮಾಡಿದ್ರೆ ಅದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ, ಒಳ್ಳೆಯದಾಗಲಿ. ಜೋಡ ಯುವಕರ ಸಂಘವನ್ನು ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಕೂಸು, ಅವ್ರ ಕನಸು, ಅದನ್ನು ಮಾಡಕ್ಕೆ ಕೊಟ್ಟಿದ್ದಾರೆ. ಪ್ರತಿ ವಾರ್ಡಿಗೆ, ಪ್ರತಿ ಗ್ರಾಮ ಪಂಚಾಯತಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಜೊತೆಗೆ ಯುವ ಕಾಂಗ್ರೆಸ್ಗೂ ಕೂಡ ಅದು ದೊಡ್ಡ ಶಕ್ತಿ. ಅದರ ನೇತೃತ್ವವನ್ನು ಕೂಡ ನಾವು ವಹಿಸಿ ಎಲ್ಲ ಕಡೆ ಒಂದು ರಿಜಿಸ್ಟ್ರೇಷನ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇವತ್ತೇನು 80ನೇ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ನಮ್ಮ ಎನ್ನಗ್ರ ಗ್ರಾಮದಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ಮುಖಂಡರು, ಅದರಲ್ಲೂ ವಿಶೇಷವಾಗಿ ನಮ್ಮ ಚಿರಾಗ್ ಅವರು ಮತ್ತು ಭರತ್ ಅವರು ಮತ್ತು ಅವರ ಇಡೀ ತಂಡ ಇವತ್ತು ಒಂದು ಹೆಲ್ತ್ ಕ್ಯಾಂಪ್ನ ಬೃಹತ್ ಮಟ್ಟದಲ್ಲಿ ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ಇವತ್ತು ನಮ್ಮ ಸಚಿವರು ರಾಮಲಿಂಗಾರೆಡ್ಡಿ ಸರ್ ಆಗಿರ್ಬೋದು, ಮತ್ತು ನಮ್ಮ ನಾಯಕರು ಸುರೇಶನವರು, ಸೌಮ್ಯಕ್ಕವರು, RK ರಮೇಶ್ ಅವರು, ಬಾಬು ಅಣ್ಣವರು ಮತ್ತು ಹಲವಾರು ಹಿರಿಯ ನಾಯಕರುಗಳು ಬಂದು ಈ ಯುವಕರುಗಳನ್ನು ಇವತ್ತು ಬಂದು ಬೆಂಬಲ ಕೊಟ್ಟು ಉದ್ಘಾಟನೆಯನ್ನು ಮಾಡಿ ಇವತ್ತು ಒಂದು
ವಿಶೇಷವಾಗಿ ಈ ಹೆಲ್ತ್ ಕ್ಯಾಂಪ್ ಬಗ್ಗೆ ಹೇಳಬೇಕಂದ್ರೆ ನೋಡಿ, ಎಲ್ಲ ಕಡೆ ಏನೋ ಒಂದು ಹೆಲ್ತ್ ಕ್ಯಾಂಪ್ ಮಾಡ್ತಾರೆ, ಬ್ಲಡ್ ಟೆಸ್ಟು, ಬ್ಲಡ್ ಕ್ಯಾಂಪು ಮತ್ತು ಇದು BP ಶುಗರು ಆ ಥರದ್ದಿರುತ್ತೆ. ಬಟ್ ಇಲ್ಲಿ ಅದ್ರ ಜೊತೆಗೆ ವಿಶೇಷವಾಗಿ ಚರ್ಮ ಚಿಕಿತ್ಸೆ, ಡರ್ಮಟಾಲಜಿಸ್ಟು ಮತ್ತು ಕಾರ್ಡಿಯಾಲಜಿಸ್ಟು ಮತ್ತು ಮಹಿಳೆಯರಿಗೆ ವಿಶೇಷವಾಗಿ ಬ್ರೆಸ್ಟ್ ಮತ್ತು ಸರ್ವಿಕಲ್ ಕ್ಯಾನ್ಸರ್ ಸ್ಕ್ರೀನಿಂಗು ಮತ್ತು ಅದಕ್ಕೆ ಫಸ್ಟ್ ಸ್ಟೇಜಲ್ಲಿದ್ದರೆ ಟ್ರೀಟ್ಮೆಂಟ್ ಕೂಡ, ಈ ರೀತಿ ವಿಭಿನ್ನವಾಗಿ ಒಂದು ಹೆಲ್ತ್ ಕ್ಯಾಂಪ್ನ ಹಮ್ಮಿಕೊಂಡು ಸುಮಾರು ಒಂದು 250-300ಕ್ಕಿಂತ ಹೆಚ್ಚು ಜನರು ತುಂಬ ಶಾರ್ಟ್ ಟೈಮಲ್ಲೇ ಇವರು ಅನೌನ್ಸ್ ಮಾಡಿದ್ರು ಒಂದು 250-300 ಜನ ಜನರು ಇಲ್ಲೆಲ್ಲ ಬಂದು ಚಿಕಿತ್ಸೆಯನ್ನು ಪಡ್ಕೊಂಡು ಎಲ್ಲ ಹೊರಟಿದ್ದಾರೆ. ನಾವು ಇವತ್ತು ಏನು ಹೇಳಬೇಕಂದ್ರೆ ನೋಡಿ, ಯುವಕರು ನಾವು ಯೂತ್ ಕಾಂಗ್ರೆಸ್ ಅಂದರೆ ಬರೀ ಪ್ರೊಟೆಸ್ಟ್ ಮಾಡೋದು, ಮೀಟಿಂಗ್ ಮಾಡೋದು ಅದಲ್ಲದೆ ಈ ಥರನೂ ಒಂದು ಮಾಡೋದ್ರಲ್ಲಿ ಒಂದು ಸ್ಥಳೀಯವಾಗಿ ಒಂದು ಸಂಘಟನೆಯೂ ಆಗುತ್ತೆ ಮತ್ತು ಜನರಿಗೂ ಒಳ್ಳೆಯದಾಗುತ್ತೆ. ಇದೇ ರೀತಿ ಇವರೆಲ್ಲನೂ ತಂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡಲಿ. ನಾನಾಗಿರ್ಬೋದು ಮತ್ತು ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಏನು ಮಂಜುನಾಥ್ ಗೌಡ ಅವರಾಗಿರ್ಬೋದು, ಈಗ ತಾನೇ ಅವರು ಕೂಡ ಬಂದೋದ್ರು, ಅವರು ಬೆಂಬಲವನ್ನು ಸೂಚಿಸಿದ್ರು. ಇದೇ ರೀತಿ ನಾವೆಲ್ಲನೂ ಇವರು ಬೆನ್ನೆಲುಬಿಗೆ ನಿಂತ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ ನಾವೆಲ್ಲ ಇರ್ತೀವಂತೆ. 80ನೇ ಸ್ವಾತಂತ್ರ್ಯ ದಿನಾಚರಣೆ ವತಿಗೋಸ್ಕರ ನಮ್ಮ ಯನ್ನಾಗರ ಗ್ರಾಮದಲ್ಲಿ ಬೆಂಗಳೂರು ದಕ್ಷಿಣ ಯುವ ಕಾಂಗ್ರೆಸ್ ತಂಡದಿಂದ ನಾವು ಒಂದು ಬೃಹತ್ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಇವತ್ತು ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು, ಅರಣ್ಯ ಸಚಿವರು ಅವರು ಬಂದು ಉದ್ಘಾಟಿಸಿದರು. ಆಮೇಲೆ DK ಸುರೇಶ್ ಸಾಹೇಬ್ರಾಗಲಿ, ಆಮೇಲೆ ಸೌಮ್ಯ ರೆಡ್ಡಿ ಅವರಾಗಿರಲಿ, ಆಮೇಲೆ ನಮ್ಮ ಮೋನೀಶ್ ಅಣ್ಣವರಾಗಿರಲಿ, ಆಮೇಲೆ ನಮ್ಮ ಕರ್ನಾಟಕ ಯೂತ್ ಅಧ್ಯಕ್ಷ ಮಂಜುನಾಥ್ ಗೌಡ ಅಣ್ಣವರಾಗಿರಲಿ, ಎಲ್ಲರನ್ನೂ ಇವತ್ತು ಬಂದು ನಮಗೊಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ನಮಗೆ ಸಂತೋಷ ಆಗಿದೆ. ಎಲ್ಲ ಗ್ರಾಮಸ್ಥರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಒಂದು 6 ಆಸ್ಪತ್ರೆಗಳು ಇವತ್ತು ಭಾಗವಹಿಸ್ತು. ಏನು ಆಕ್ಸ್ಫರ್ಡ್ ಆಸ್ಪತ್ರೆ ಆಗಿರಲಿ, ಆಮೇಲೆ ನಿಸರ್ಗ ಧಾಮ ಆಗಿರಲಿ, ಆಮೇಲೆ ರೆಡ್ ಲೈಫು, ಫೀನಿಕ್ಸ್ ಅವರು ECG ಸಮೇತ ಉಚಿತವಾಗಿ ಮಾಡಿದ್ದಾರೆ. ಗ್ರೀನ್ ಸಿಟಿ ಹಾಸ್ಪಿಟ್ಲ್ ಅವರು ಸರ್ವಿಕಲ್ ಮತ್ತು ಬ್ರೆಸ್ಟ್ ಕ್ಯಾನ್ಸರನ್ನು ಏನೋ ಒಂದು ಟೆಸ್ಟ್ ಇವತ್ತು 3,000 ಆಗುತ್ತೆ ಮಹಿಳೆಗೆ, ಅದನ್ನು ಉಚಿತವಾಗಿ ಕೊಟ್ಟಿದ್ದಾರೆ. ಇಲ್ಲಿ ECG ಎಲ್ಲ ಎಷ್ಟು ಜನ ಗ್ರಾಮಸ್ಥರು ಬರ್ತೀವಿ ಎಲ್ಲರಿಗೂ ECG ಅನ್ನು ಮಾಡಿದ್ದೀವಿ. ಅವ್ರಿಗೆ ಏನಾನ ಈ ಕೆಳಮಟ್ಟದಲ್ಲಿ ಏನಾನ ಇದೆ ಅಂತ ಗೊತ್ತಾದ್ರೆ ಸಮಸ್ಯೆ, ಇನ್ನು ಮುಂದಿನ ಚಿಕಿತ್ಸೆ ಕೂಡ ಅವ್ರಿಗೆ ಉಚಿತವಾಗಿ ನಾವು ನೋಡ್ಕೊಳ್ಳೋ ಅವಕಾಶ ಕೂಡ ಮಾಡ್ಕೊಟ್ಟಿದ್ದೀವಿ. ಆಮೇಲೆ ಕಣ್ಣಿನ ಆಸ್ಪತ್ರೆಯವರು ಏನಾನ ಶಿಕ್ಷೆ ಅದನ್ನು ನೆಕ್ಸ್ಟ್ ಭಾನುವಾರ ನಾವು 24ನೇ ತಾರೀಕು ಯನ್ನಾಗರದಲ್ಲೇ ಫ್ರೀಯಾಗಿ ಸ್ಪೆಕ್ಸ್ ಅನ್ನು ಹಂಚ್ತಾ ಇದ್ದೀವಿ. ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಚಿರಾಗ್ ಅವರು ತುಂಬ್ತಾರ. ಆಪ್ಕಾಮ್ಸ್ ಬಾಬು ರೆಡ್ಡಿ ಅವರು ಏನು 22 ವರ್ಷಕ್ಕೆ ಈ ಪಂಚಾಯತಿನ ಚೇರ್ಮನ್ ಆಗಿದ್ದರು. ಈ ಊರಿನಲ್ಲಿ ಇವತ್ತು ಏನು ಇಲ್ಲಿ ಸುತ್ತಮುತ್ತ ನೋಡ್ತಾ ಇದ್ದೀರಾ, ಪ್ರಾಥಮಿಕ ಶಾಲೆ ಆಗಿರ್ಬೋದು, ಪಂಚಾಯತಿ ಆಫೀಸ್ ಆಗಿರ್ಬೋದು, ಹಿರಿಯಪುರ ಶಾಲೆ ಆಗಿರ್ಬೋದು, ಇಲ್ಲಿ 57 ಎಕರೆ ಜಮೀನು ಆಗಿರ್ಬೋದು, ಎಲ್ಲವನ್ನೂ ಸಮೇತ 22ನೇ ವರ್ಷಕ್ಕೆ ಅವರು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. 30 ವರ್ಷ ಮೊನ್ನೆ ದಿನಕ್ಕೆ 30 ವರ್ಷ ಆಗಿದೆ ಅವರು ರಾಜಕೀಯ ಜೀವನಕ್ಕೆ ಬಂದು. ಇವತ್ತು KPCCನಲ್ಲಿ ಅವರು ಕಾರ್ಯದರ್ಶಿ ಆಗಿದ್ದಾರೆ. ಈ ಊರಿಗೆ ಹೆಚ್ಚಿನ ಕೆಲಸ 30 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ನಾನು ಅದನ್ನು ಮುಂದೆ ತೊಗೊಂಡು ಹೋಗೋವಂಥ ಕೆಲಸ ಮುಂದಿನ ದಿನದಲ್ಲಿ ಮಾಡ್ತೀನಿ ಅಂತ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ಭರತ್ ಅಂತ ಜಿಲ್ಲಾ ಕಾರ್ಯದರ್ಶಿ, ಬೆಂಗಳೂರು ದಕ್ಷಿಣ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿ. ಸೊ ನಾವು ಏನು ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಒಂದು ಉಚಿತ ನೇತ್ರ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ವಿ. ಇದಕ್ಕೆ ಪೂರಕವಾಗಿ ನಮ್ಮ ಹಿರಿಯ ನಾಯಕರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬರು, ಮಾಜಿ ಸಂಸದರಾದಂಥ ನಮ್ಮ DK ಸುರೇಶ್ ಸಾಹೇಬರು, ಸೌಮ್ಯ ರೆಡ್ಡಿ ಅಕ್ಕವರು, ಅದೇ ರೀತಿ ಇನ್ನೂ ನಮ್ಮ ಭಾಗದ ಪ್ರಮುಖ ಮುಖಂಡರಾದಂಥ RK ರಮೇಶ್ ಅಣ್ಣವರು, ಇನ್ನೂ ಹಲವಾರು ಮುಖಂಡರು, ಎಲ್ಲರೂ ಆಪ್ಕಾಮ್ಸ್ ಬಾಬು ಅಣ್ಣವರು, ಇನ್ನೂ ಹಲವಾರು ಮುಖಂಡರು ಎಲ್ಲ ನಮ್ಮ ಜೊತೆಯಲ್ಲಿ ಒಗ್ಗೂಡಿಸಿ ಎಲ್ಲ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದ ಹೇಳೋದಕ್ಕೆ ಬಯಸ್ತೀನಿ. ಅದೇ ರೀತಿ ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಮುಖ್ಯ ರೂವಾರಿಗಳಾದಂಥ ನಮ್ಮ ಮೋನೀಶನವರು ಪ್ರತಿಯೊಂದು ಹೆಜ್ಜೆಯಲ್ಲೂ ನಮಗೆ ಗೈಡೆನ್ಸ್ ನೀಡ್ತಾ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅದಕ್ಕೆ ಮುಖ್ಯ ಕಾರಣ ಬೆನ್ನೆಲುಬಾಗಿ ನಿಂತು ನಮಗೆ ಸಪೋರ್ಟ್ ಮಾಡಿದಂಥ HP ಚಿರಾಗ್ ಅವರು. ಸೊ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದ ಹೇಳೋದಕ್ಕೆ ಪಡ್ತೀನಿ. ಅದೇ ರೀತಿ ನನ್ನ ಗ್ರಾಮದ ಎಲ್ಲ ಸ್ನೇಹಿತರು, ಆಪ್ತರು ಎಲ್ಲರೂ ಬಂದು ನಮಗೆ ಈ ಪ್ರೋಗ್ರಾಮ್ನ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಬಯಸ್ತೀನಿ. ಸೊ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಂದು ಯಾರೆಲ್ಲ ಜನಪ್ರತಿನಿಧಿಗಳು ಅಥವಾ ಪಬ್ಲಿಕ್ ಬಂದು ಉಚಿತ ತಪಾಸಣೆಯನ್ನು ಯೂಸನ್ನು ಪಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದವನ್ನು ತಿಳಿಸೋದಕ್ಕೆ ಬಯಸ್ತೀನಿ.